ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಅಚ್ಚುಕಟ್ಟಾಗಿ ಚಾಚು ಚಪ್ಪದೆ ಸರಿಯಾಗಿ ಹೇಳಿದಂಥ ಸಮಯದಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೆಲವು ಸತಿ ಸ್ಟೇಜ್ ಮೇಲೆ ಬಂದಾಗ, ಅದರಲ್ಲೂ ನಮಗೆ ಹೇಳ್ಕೊಟ್ಟಂಥ ಟೀಚರ್ಸ್ ಬಂದಾಗ ಸ್ವಲ್ಪ ನರ್ವಸ್ ಆಗ್ತೀವಿ. ಎಲ್ಲ ಇವತ್ತು ಮಾತಾಡ್ತಕ್ಕಂಥ ನೋಡಿಕೊಂಡು ಹೇಳಿರೋವಂಥ ಎಲ್ಲ ಪದಗಳು ನಾವೇ ಬರೆದಿದ್ದು, ಎಲ್ಲಿಂದನೂ ಕಾಪಿ ಮಾಡ್ತಾ ಇಲ್ಲ. ಆದರೆ ನೋಡ್ಕೊಂಡು ಹೇಳ್ತೀವಿ, ತಪ್ಪಿದ್ದಲ್ಲಿ ಮನ್ನಿಸಿ. ವರ್ಣಂ ಮಾತ್ರಂ ಕಲಿಸಿದಾತಂ ಗುರು ಎಂಬುದು ಒಂದು ಕವಿವಾಣಿ. ಇದು ತುಂಬ ಫಾರ್ಮಲಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ, ನಿಜವಾಗ್ಲೂ ನಿಜ. ಯಾಕೆ ಅಂತಂದರೆ ಒಬ್ಬ ಗುರು ಪ್ರತಿಯೊಬ್ಬ ಜೀವನಕ್ಕೂ ಒಂದು ದಾರಿದೀಪ ಆಗುತ್ತೆ. ನಮ್ಮ ಜೀವನವನ್ನು ಕಲ್ಪಿಸಿಕೊಟ್ಟ ಒಂದು ಶಿಕ್ಷಣವನ್ನು ಕೊಟ್ಟು ನಮ್ಮ ಜೀವನಕ್ಕೆ ಒಂದು ಜ್ಯೋತಿ ಸ್ವರೂಪದಲ್ಲಾಗಿರೋಂಥ ನಮ್ಮ ಎಲ್ಲ ಟೀಚರ್ಸ್ಗೂ ಇವತ್ತು ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ಇವತ್ತಿನ ದಿನ ನಮಗೆ ತುಂಬಾ ವಿಶೇಷ. ಯಾಕೆ ಅಂತಂದರೆ ಟೀಚರ್ಸ್ ಡೇ ದಿನ ಮಾಡಿದ್ರೆ ಏನೋ ಒಂದು ಮಹತ್ವ ಇರುತ್ತೆ ಅಂತ ಕೇಳಿದ್ದೀನಿ. ಆದರೆ ಟೀಚರ್ಸ್ ಡೇ ದಿನನೇ ಸೇರಬೇಕು ಅನ್ನೋದಕ್ಕಿಂತ ಇವತ್ತೇ ಟೀಚರ್ಸ್ ಡೇ ಅಂದ್ಕೊಂಡು ಎಲ್ಲರೂ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಸುಸ್ವಾಗತ. ಆ್ಯಕ್ಚುಲಿ ಎಲ್ಲ ಟೀಚರ್ಸ್ನ ನೋಡಿ ನನಗೇನು ಮಾತೇ ಬರ್ತಾ ಇಲ್ಲ. ಶಿಕ್ಷಕರು ಉತ್ತಮ ಮನಸ್ಸುಗಳನ್ನು ರೂಪಿಸುವಲ್ಲಿ ಆ್ಯಂಡ್ ಪಠ್ಯಪುಸ್ತಕಗಳನ್ನು ಮೀರಿದ ಮೌಲ್ಯಗಳನ್ನು ನಮ್ಮಲ್ಲಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಸೊ ಅವರು ನೀಡಿದ ಜ್ಞಾನ ನಮ್ಮ ಬದುಕನ್ನು ಉತ್ತಮವಾಗಿ ರೂಪಿಸುತ್ತದೆ. ಹೀಗಾಗಿ ನಮಗೆ ದಾರಿ ತೋರಿದ ಮತ್ತು ನಮ್ಮನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಿದ ಶಿಕ್ಷಕರಿಗೆ ಧನ್ಯವಾದ ಹೇಳುವ ಹಾಗೂ ಅವರ ತ್ಯಾಗ, ಪ್ರೀತಿ, ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸುವ ಮಹತ್ವದ ದಿನ ಇದು. ಆ್ಯಂಡ್ ನಿಮ್ಮೆಲ್ಲರ ಸಹಕಾರದಿಂದ ಇದು ಆಗ್ತಾ ಇರೋದು ಇನ್ನೂ ತುಂಬ ಸಂತೋಷ. ಸೊ ನಮ್ಮ ಕಾರ್ಯಕ್ರಮನ ಯಾವಾಗಲೂ ಒಂದು ಪಾಸಿಟಿವ್ ನೋಟಲ್ಲಿ ಶುರು ಮಾಡಬೇಕು ಅಂತ ವಿ ವಿಲ್ ಆಲ್ವೇಸ್ ಸ್ಟಾರ್ಟ್ ವಿತ್ ಅವರ್ ಮೆಲೋಡಿ ಕ್ವೀನ್. ಸೊ ಮೇ ಐ ಪ್ಲೀಸ್ ವೆಲ್ಕಮ್ ಕಾವ್ಯ ಆನ್ ದ ಸ್ಟೇಜ್ ಟು ಸ್ಟಾರ್ಟ್ ವಿತ್ ದ ಇನ್ವೊಕೇಶನ್. ವಿದ್ಯಾಧಿಪತಿ ದೇವ ಶಿವಸುತ ಗಣಪತೆ ಕರುಣಿಸಿ ವರ ನೀಡೆ ಶಾರದಾಂಬೆಯು ನಿನಗೆ ಕರುಣಿಸಿ ವರ ನೀಡೆ ಶಾರದಾಂಬೆಯು ನಿನಗೆ ನುಡಿಸಿ ಸ್ತುತಿಸುವೆ ನಾಟ್ಯ ಸರಸ್ವತಿ ಶ್ರೀದೇವಿ. ವಿದ್ಯಾಧಿಪತಿ ದೇವ ಶಿವಸುತ ಗಣಪತೆ ಬ್ರಹ್ಮನ ಸತಿ ರಾಣಿ ನೀನೇ ವೀಣಾ ಪಾಣಿ. ಬ್ರಹ್ಮನ ಸತಿ ರಾಣಿ ನೀನೇ ವೀಣಾ ಪಾಣಿ. ಸಾಹಿತ್ಯ ಕಲ್ಯಾಣಿ ನೀನೇ ಸುಮಧುರವಾಣಿ. ಸಾಹಿತ್ಯ ಕಲ್ಯಾಣಿ ನೀನೇ ಸುಮಧುರವಾಣಿ. ಕರುಣಿಸಿ ವರ ನೀಡೆ ಶಾರದಾಂಬೆಯು ನಿನಗೆ ನುಡಿಸಿ ಸ್ತುತಿಸುವೆ ನಾಟ್ಯ ಸರಸ್ವತಿ ಶ್ರೀದೇವಿ. ವಿದ್ಯಾಧಿಪತಿ ದೇವ ಶಿವಸುತ ಗಣಪತೆ ಶಿವಸುತ ಗಣಪತೆ. ಥ್ಯಾಂಕ್ ಯು. ಗಾದೆ ಮಾತು ಕೇಳಿದ್ದೀವಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಸೊ ಕಾವ್ಯನ ಹಾಡಿಗೆ ಕಾವ್ಯನೇ ಸಾಟಿ. ಥ್ಯಾಂಕ್ ಯು ಕಾವ್ಯ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ ನಮೋಸ್ತುತೆ. ಸೊ ಈಗ ಲ್ಯಾಂಪ್ ಲೈಟಿಂಗ್ ಮಾಡೋಣ. ಸೊ ಲೈಕ್ ದ ಲ್ಯಾಂಪ್ ಸ್ಪ್ರೆಡ್ ಲೈಟ್, ಲೆಟ್ ಅಸ್ ಸ್ಪ್ರೆಡ್ ಲವ್, ಕೈಂಡ್ನೆಸ್ ವೇರ್ ಎವರ್ ವಿ ಗೋ. ಸೊ ನಾವು ಐ ಕಾಲ್ ಅಪಾನ್ 5 senior teachers to light the lamp. May I request please come here. So Patil sir, Vinodini ma'am, Inamdar sir, Suma ma'am and Vidya ma'am. ದೀಪ ಬೆಳಗೋದು ಒಂದು ದೈವತ್ವದ ಪ್ರತೀಕ ಆಗುತ್ತೆ. ಆ ಒಂದು ದೈವತ್ವ ಭಾವನೆಯನ್ನು ಇನ್ನೂ ಹೆಚ್ಚಾಗಿ ನಮ್ಮೆಲ್ಲರಲ್ಲೂ ಬೆಳಗಿ ನಮ್ಮೆಲ್ಲರಿಗೂ ಆ ಒಂದು ಶಕ್ತಿ ಕೊಟ್ಟು ಮುಂದೆ ಇನ್ನೂ ಹೆಚ್ಚು ಇದೇ ಥರ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂತಹ ಒಂದು ಕಥೆಗಳು ನಡೀತು. ಮುಂದೆ ಈಗ ಕಾರ್ಯಕ್ರಮ ಮುಂದುವರಿಬೇಕು.
ಎಲ್ಲದಕ್ಕೂ ಒಂದು ಶುರು ಅಂತ ಇರುತ್ತೆ ಅಲ್ವಾ. ಈ ಶುರು ಅನ್ನೋದು ಹೇಗಾಯಿತು ಅಂದರೆ, ಹೀಗೆ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿನ ಕೋಣನಕೋಟೆಯಲ್ಲಿ ಯಾವುದೋ ಒಂದು ಮಾಲಲ್ಲಿ ತಿರುಗಾಡ್ತಾ ಇದ್ದಾಗ ಒಂದು ಪುಟಾಣಿ ರೇಖಾ, ಇನ್ನೂ ಶ್ರೀದೇವಿ ಇಬ್ಬರು ಓಡಾಡ್ತಾ ಇದ್ರು. ಎಲ್ಲೋ ನೋಡ್ದಂಗಿದೆ ಮುಖ ಅಂತಂದರೆ 23 ವರ್ಷ ಆದಮೇಲೆ ಶ್ರೀದೇವಿ ಕಂಡಿದ್ದು. ರೇಖಾ ಸ್ವಲ್ಪ ದೂರದ ಸಂಬಂಧಿ, ಅವಾಗವಾಗ ಪರಿಚಯ ಆಗ್ತಾ ಇರ್ತಾರೆ. ಸೊ ಒಂದು ಥಾಟ್ ಬಂತು, 3 ಜನ ಹೀಗೆ ಸಿಕ್ಕಿದ್ದೀವಿ, ಒಂದು ಕೆಲಸ ಮಾಡೋಣ, ಬೆಂಗಳೂರಲ್ಲಿ ಇನ್ನು ಎಷ್ಟೆಷ್ಟು ಜನ ಇರ್ತಾರೆ, ಒಂದು ಸತಿ ಮೀಟ್ ಮಾಡೋಕ್ಕೆ ಸಾಧ್ಯ ಆಗತ್ತಾ ನೋಡೋಣ ಅಂತಂದು 28ನೇ ಅಕ್ಟೋಬರ್ ಒಂದು ಸತಿ ಮೀಟ್ ಮಾಡೋಣ, ಎಷ್ಟು ಜನ ಮೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಅಂದರೆ 3-4 ಜನ ಬರ್ಬೋದು, ಬೇಡ 5-6 ಜನ ಆಗ್ಬೋದು ಅಂದ್ಕೊಂಡ್ರೆ 12ರಿಂದ 13 ಜನ ಸಿಕ್ಕರು ಅವತ್ತು. ಸರ್ಪ್ರೈಸಿಂಗ್, ಒಂದು ಮೆಸೇಜಿಂದ 12-13 ಜನ ಬಂದಿದ್ದಾರೆ ಅಂದರೆ ವೈ ಕ್ಯಾಂಟ್ ವಿ ಡೂ ಗೆಟ್ ಟುಗೆದರ್ ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಅಂತ ಒಂದು ಥಾಟ್ ಅಲ್ಲಿ ಟ್ರಿಗರ್ ಆಯಿತು. ಆ ಥಾಟ್ ಟ್ರಿಗರ್ ಮಾಡಿದ್ದೆ ರೇಖಾ ಮತ್ತು ಶ್ರೀದೇವಿ. ಹಾಂ, ಇದು ಈ ಥರ ಕಡ್ಡಿಗಿರಿದ ಮೇಲೆ ಅದೊಂದು ಬೆಳೀತಾ ಹೋಗಬೇಕು ಅಂದರೆ ಅದಕ್ಕೊಂಚೂರು ಎಣ್ಣೆ ಬತ್ತಿ ಎಲ್ಲ ಬೇಕು. ಸೊ ಶ್ರೀದೇವಿ, ನವೀನ್ ಅವರೆಲ್ಲ ಸೇರಿಕೊಂಡ್ರು. ಜೊತೆಗೆ ಶ್ರುತಿ ಅವರು ಕಂಟಿನ್ಯೂಸ್ ಅದಕ್ಕೆ ಎಣ್ಣೆ ಎರಿತಾನೇ ಇದ್ದರು. ಕ್ಲಾಸಲ್ಲಿ ಫಸ್ಟ್ ರ್ಯಾಂಕು, ನಮಗೂ ಇದೇ ಥರ ಫಸ್ಟ್ ರ್ಯಾಂಕ್ ಲೀಡರ್ ಆಗಿಬಿಟ್ಟು ಎಲ್ಲರೂ ಸೇರಿದ್ದಾಗ ಒಂದು ಸ್ವಲ್ಪ ಮಜಾ ಮಾಡ್ತಾ ಇದ್ದಿದ್ದೇ ಇರುತ್ತೆ. ಪ್ರತಿ ಸಲ ನಾವು ಮಜಾ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಗ ಶ್ರುತಿ, ಓಕೆ ಲೆಟ್ಸ್ ಕಮ್ ಟು ದ ಪಾಯಿಂಟ್, ಏನು ವಿಷಯ ಮಾಡಬೇಕು ಅದನ್ನು ಮಾಡೋಣ ಫಸ್ಟು ಅಂತ. ಆ್ಯಸ್ ಅ ಟಿಪಿಕಲ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಶಿ ವಾಸ್ ಆಲ್ವೇಸ್ ದೇರ್ ವಿತ್ ಅಸ್, ಲೀಡಿಂಗ್ ಅಸ್ ಫ್ರಮ್ ಆಲ್ ದ ಫ್ರಂಟ್. ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ಇದೆಲ್ಲದಕ್ಕಿಂತ ಹೆಚ್ಚಿನ ಚಪ್ಪಾಳೆ ಬರಬೇಕಾಗಿದ್ದು ಇವಾಗ ಟೀಚರ್ಸಿನ ಇನ್ವೈಟ್ ಮಾಡೋಣ ಅಂತ ಕೇಳಿದ್ದು. ಟೀಚರ್ಸಿನ ಇನ್ವೈಟ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದಾಗ, ಎಲ್ಲಪ್ಪ ಸರ್ ನೀವು ಬಹಳ ದೊಡ್ಡ ಕೊಡುಗೆ ನೀಡಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಒಂದು ಕಾರ್ಯಕ್ರಮ ಅಂತ ಮಾಡಬೇಕಾದ್ರೆ ಒಂದು ಇನಿಷಿಯಲ್ ಮಾರ್ಗದರ್ಶನ ಅಂತ ಬೇಕು. ನೀವು ಅದನ್ನು ಕೊಟ್ಟು, ಈ ಎಲ್ಲ ಟೀಚರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ನಾನು ಕೊಡ್ತೀನಿ, ಕೋಆರ್ಡಿನೇಟ್ ಮಾಡಿಸ್ಕೊಡ್ತೀನಿ, ನೀವು ಕಾರ್ಯಕ್ರಮ ಮಾಡಿ ಎಲ್ಲರೂ ಬರ್ತಾರೆ ಅಂತಂದು ಹೇಳಿ ಒಂದು ಹುರಿದುಂಬಿಸಿ ಅದನ್ನು ಶುರು ಮಾಡೋದಕ್ಕೆ ಪ್ರೇರಣೆ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು. ಅದಕ್ಕಿಂತ ಹೆಚ್ಚಿನ ಧನ್ಯವಾದಗಳು ಎಲ್ಲ ಟೀಚರ್ಸ್ಗೂ ಕೂಡ. ಒಂದು ಮೆಸೇಜು, ಒಂದು ಕಾಲ್ ಮಾಡಿ, ಇನ್ಫ್ಯಾಕ್ಟ್ ನಮಗೆ ಶಕ್ತಿ ಇದ್ದು ಸಮಯ ಜಾಸ್ತಿ ಇದ್ದು ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಒಬ್ಬೊಬ್ರು ಮನೆ ತನಕ ಬಂದು ಇನ್ವೈಟ್ ಮಾಡೋಣ ಅನ್ನೋ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು ಅಂತ ಇದ್ದ. ಆದರೆ ಸಮಯಾವಕಾಶ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಫೋನ್ ಕಾಲ್ಸ್ಗಳು ಬಂತು. ಐ ಆಮ್ ವೆರಿ ಶೋರ್ ಶ್ರುತಿ ಮತ್ತು ಶ್ರೀದೇವಿ ಅವ್ರ ಕಡೆಯಿಂದ ನಿಮಗೆಲ್ಲ ಫೋನ್ ಕಾಲ್ ಬಂದಿದೆ. ಆ ಒಂದೇ ಒಂದು ಕರೆಗೆ ನೀವು ಹೋಗೊಟ್ಬಿಟ್ಟು ಎಲ್ಲರೂ ಇಲ್ಲಿವರೆಗೂ ಬಂದು ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮ ಆಗೋದಕ್ಕೆ ತುಂಬ ಯಶಸ್ವಿ ಆಗಲಿ ಅನ್ನೋ ಒಂದು ಹಾರೈಕೆಯೊಂದಿಗೆ ಬಂದಿದ್ದಾರಲ್ಲ, ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಕ್ಲಾಸ್ಮೇಟ್ಸ್ 35 ಜನ ಯಾರಿದ್ದಾರೆ, ಈಗ ಚಪ್ಪಾಳೆ ಸಾಲದು, ಆ ಟೀಚರ್ಸ್ ಇನ್ನೂ ಜೋರಾಗಿ ಬರಬೇಕು. ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಟೀಚರ್ಸಿಂಗ್ ಕರೆದು ಒಂದು ಸ್ವಲ್ಪ ಆರಾಮಾಗಿ ಹರಟೆ ಹೊಡೆದು ಮಾತಾಡಿಕೊಂಡು ನಾವು ಮಾಡಿರೋ ತರಲೆಗಳನ್ನೆಲ್ಲ ಟೀಚರ್ಸ್ ನೆನ್ಪಿಟ್ಕೊಂಡಿದ್ದಾರಾ ಇಲ್ವಾ ಅಂತ ಕೇಳಿಕೊಂಡು ಮನೆಗೆ ಹೊರಡೋದು ಅಷ್ಟೇ ಮಾಡಬೇಕಾ ಅಂತ ಇರುತ್ತೆ. ಆದರೆ ಹಾಗಲ್ಲ, ಅದಕ್ಕೊಂದು ರೀತಿ ನೀತಿ ನೇಮ ನಿತ್ಯ ಎಲ್ಲ ಇರುತ್ತೆ. ಆ ಒಂದು ನಿಯಮವನ್ನು ಪೂರೈಸಿದ್ದು ಒಂದು ದೀಪ ಬೆಳಗೋದ್ರಿಂದ. ಇದಾದಮೇಲೆ ಈ ಗಿಡ ಯಾಕಪ್ಪ ಇಲ್ಲಿ ಬಂತು ಅಂತ ಸುಮಾರು ಜನ ಯೋಚನೆ ಮಾಡ್ತಾಯಿದ್ರಿ. ಎಷ್ಟು ಜನಕ್ಕೆ ನೆನಪಿದೆ, ನಾವು ಬಕೆಟ್ ತೊಗೊಂಡು ಕಾಂಪಿಟೇಷನ್ ಮೇಲೆ ಕಾಂಪೌಂಡ್ ತನಕ ಓಡೋಗಿ ನೀರು ಹಾಕ್ತಾಯಿದ್ವಿ, ಕರೆಕ್ಟ್? ಸ್ಕೂಲಲ್ಲಿ ಆ ಗಿಡಗಳು ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಅದೇ ರೀತಿ ನೀವು ಬಿತ್ತಿದ ಬೀಜಗಳು ನೀವು ಹಾಕಿ ಪೂರೈಸಿದಂತಹ ಸಣ್ಣ ಗಿಡಗಳು ಇವಾಗ ಇಷ್ಟು ದೊಡ್ಡ ಮರಗಳಾಗಿ ನಾವು ಬೆಳೆದಿದ್ದೀವಿ. ನಿಮ್ಮಂತೆ ಶಿಕ್ಷಕರಿಂದ ನಾವು ಬೆಳೆದು ಇಷ್ಟು ದೊಡ್ಡವರಾಗಿರೋದಕ್ಕೆ ಒಂದು ಪ್ರೇರಣೆ ಇಟ್ಕೊಂಡು ಈ ಒಂದು ಗಿಡಕ್ಕೆ ನೀವೆಲ್ಲ ಒಂದು 4 ಹನಿ ನೀರು ಹಾಕಿದ್ರೂ ಸಾಕು, ಈ ಗಿಡ ಇನ್ನೂ ಬೆಳೆದು ಸಖತ್ ಹೆಮ್ಮರವಾಗುತ್ತೆ. ಅದೊಂದೇ ಪ್ರೇರಣೆಯಿಂದ ಈ ಒಂದು ಗಿಡನ ಇಲ್ಲಿ ತಂದಿರೋದು. ಸೊ ಕೆಲವೊಂದಿಷ್ಟು ಜನ ಹೊರಗಡೆ ದೇಶದಲ್ಲಿದ್ದಾರೆ, ಅವ್ರಿಗೂ ಎಲ್ಲ ಬರಬೇಕು ಅಂತ ತುಂಬ ಆಸೆ ಇತ್ತು. ಒಂದಿಷ್ಟು ಜನ ಪರ್ಸ್ನಲ್ ರೀಸನ್ಸಿಂದ ಅವ್ರಿಗೂ ಎಲ್ಲ ಬರಲಿಕ್ಕಾಗಲಿಲ್ಲ. ಅದಕ್ಕೆ ಇದು ಒಂದು ವ್ಯವಸ್ಥೆ ಮಾಡಿದ್ದೀವಿ. ಟೆಕ್ನಾಲಜಿ ಇರುವಾಗ ಬಳಸ್ಕೋಬಾರ್ದು ಯಾಕೆ ಅನ್ನೋದಕ್ಕೋಸ್ಕರ ಇದನ್ನು ಒಂದು ಬಳಕೆ ಮಾಡಿ ಎಲ್ಲರಿಗೂ ಒಂದು ನೋಡಿ ಮಾತಾಡಿ ಕ್ಷಣಗಳನ್ನು ಅನುಭವಿಸುವಂಥ ಒಂದು ಆಸ್ಪದ ನಮಗೆ ಟೆಕ್ನಾಲಜಿ ಇವತ್ತು ಕೊಟ್ಟಿದೆ. ಕಾರ್ಯಕ್ರಮನ ಮುಂದುವರ್ಸೋಣ. ಇವಾಗ ಚೇರ್ಗಳು ಯಾಕಪ್ಪ ಇಷ್ಟು ಕೂರ್ಸಿದೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತ ಏನು ಅನ್ಕೋಬೇಡಿ. ಒಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಟೀಚರ್ಸ್ಗೋಸ್ಕರ ಅಂತ ನಾವು ಹಮ್ಮಿಕೊಂಡಿದ್ದೀವಿ. Will now felicitate our beloved teachers. So I request Preeti, Sulakshana and Mamta to be here. We request our student volunteers to be here to felicitate the teachers. Sir, please come over here. Mr. S.G. Patil, sir, he joined MKT in 1983 till 2010 until he retired. Total years of experience is 27. Other institution names that he has worked in is the Amrut Vidyalaya, the Jain Vidyalaya, Vidya Dhyani, where he handled the B.Ed class. Vinodini ma'am, she joined MKT in 23rd of May in 72. Total years of experience is 38.
Institutions that she's worked with is Amrita Vidyalaya in Davangere. My mother sitting over there, Mrs. Mary Gomes. She joined MKT in 1988. Total years of experience, she's got 40 plus years. She hasn't worked anywhere else. She retired in 2006. Suma ma'am has total work of experience at MKT is 26 years. 15 years she worked at Bapuji School, Davangere. She handled the first to the 7th standard all subjects. Her main interest was science, biology. She joined MKET in 1982, November. Total years of experience, 35. Other institutions that she worked in was none. And she retired in 2017. The last ma'am that I would like to call upon is Vidya ma'am. She joined MKT in 1981. She retired in 2012. So she's got 31 years of experience working at MKT. Before that, she worked at St. Paul's Convent School for 4 years. Next, I request Ashwini Joshi and Ashwini Marathe. Teachers and my dear friends, now let's call G.V. Inamdar sir, who has served as Kannada lecturer for 10 years at SCVM Junior College Sondo and also served as HM for 10 years at Rashtrothana High School Bellary, and he served as a head of Kannada department of Lawrence School Uti 2 years and also served for our school MKT. Big cheers for that. And he has also been involved in many activities, founder and administrator of Jnana Bharati, Vidyapeeth Murkond, founder and president of Gramina Makkala Sangha, Vikas Kendra at Halya. Welcome, sir. Now, let's call our Nalini ma'am, who has worked at St. Paul Convent School, Davangere, and joined our MKT school in 1999, and she worked for 18 years. Let's give a big round of applause to her, who taught us SUPW, and it was our favorite subject, friends. Now let's call our favorite sir, G.H. Maulesh sir. He has worked from 1993 to 2018 as a PE teacher, and who inspired us to be more physically fit and be challenged. We welcome you, sir. All of you give a big round of applause to our favorite sir, Muralidhar, who joined MKT school June 94 and worked till 2004. And sir, Maths was all of our favorite subject. Now let's call our Maths teacher Satish sir, who started teaching our MKT school from 1998 to 2005, and our class teacher.
Okay, next we'll call SRD sir on the stage. Welcome our class teacher SRD sir, D. Suresh Reddy, Dodmani sir. He was working as a principal from June 96 to in Chinri English Medium School, Savdati in Belgaum. And then he became the teacher from June 97 to August 98 in MKT Harrier. From September 98 to June 2002, he has worked as a government high school teacher in Alanda, Gulbarga. From July 2002 to May 2009 as a government high school teacher in Ranebenur, Haveri. June 2009 to July 2010, he has worked in Government PU College, Ranebenur. From August 2010 to December 2010, he has worked as a PDO, Panchayat Development Officer at Kakola, Haveri district. From January 2011 to May 2016, he worked as a lecturer in Government PU Girls College, Haveri. So we welcome you, sir. Thank you, Sulakshana and Mamta. Now I request our classmates to felicitate GV Inamdar sir. It's a special request from Naveen that he wanted to felicitate Muralidhar sir, his favorite sir. Just a small trivia. We were actually thinking about felicitating the teachers. There was that initial request, in fact a fight that occurred. Naveen, Manjuna, they all came up and saying, I want to felicitate Muralidhar sir. And in between came in Marnivarnan as well. I should be the one because I have had the maximum duster hits from him. Now I request my friends to felicitate Maulesh sir. Next, I request to felicitate SRD sir. Next, I request my friends to felicitate Satish sir. Now we are welcoming our dearest, the Chitradurga District Best Teacher Awardee. Any guesses? Yeah, the Kasturi Rangappa sir. Please welcome on the stage, sir. In the year of 2021 to 2022, he has been awarded the Chitradurga District Best Teacher Awardee. He has been working in MKT School, Hireharakuni Kundgol, Dharwad District, Ambalgere, Hiriyur, Chitradurga District, Alur, Hiriyur, Chitradurga District, Hosayalanadu, Hiriyur. He has been working until now in Hosayalanadu, Hiriyur. A warm welcome to you, sir. Now, the prettiest, the same beautiful ma'am, Arokya Mary Lois ma'am. Please welcome her. She is still the young, non-retired teacher, having an experience of 29 years, working in St. Joseph's Convent, Mysore for 1 year and has been working still now. A warm welcome you too, ma'am. Now we'll welcome Sunita ma'am. A warm welcome to you, ma'am. She has worked for 30 years. She had joined on November 93, 21st of November 1993. A warm welcome you too, ma'am. The motivator of this program, the only librarian we had in our school. A warm welcome you too, sir. Aralappa sir. Friends, we have an opportunity now. Whoever of us have not returned the library books, sir is here. We can, in fact, return the books we have borrowed from the library. So he has worked in our prestigious MKT school since 1992 until now.
So warm welcome you to sir. Now we know how to operate our electronic gadgets. The main reason, the main teacher, the main inspirer was, any guesses? The teacher who taught us how to use the keyboard, how to use a mouse. Shant Kumar sir, please welcome you sir. He has worked from June 98 to until March 2005 at MKT. Presently, he is a self-employed in Bangalore. A warm welcome you too, sir. Thank you, Mamta. Now we'll felicitate all our teachers. So I request two volunteers to felicitate Kasturi Rangappa sir. Now I request my friends to felicitate Arokya Mary ma'am. Volunteers to felicitate Sunita ma'am. Now I request to felicitate Shant Kumar sir. Now it's time to felicitate Yellappa sir. ಥ್ಯಾಂಕ್ ಯು ಸೋ ಮಚ್. ಪುಟ್ಟಪ್ಪ ಅವರು, ಚೌಡಪ್ಪ ಅವರು ನಮ್ಮ ಚೈಲ್ಡ್ಹುಡ್ಡಿಂದ ನಮ್ಮನ್ನು ನೋಡ್ಕೊಂಡಿರೋ ಅಂಥವ್ರು ಅಂತಲೇ ಹೇಳಬೇಕು. ಚಿಕ್ಕ ಮಕ್ಕಳೆಲ್ಲ ಗೇಟಿಂದ ಹೊರಗೆ ಹೋದರೆ ಹೇಗೆ ಕಾಯ್ತಾ ಇರ್ತಾರೋ ಅದೇ ರೀತಿ ನಮ್ಮನ್ನು ಎಲ್ಲೂ ಏನೋ ತಪ್ಪು ಮಾಡದೇ ಇರೋ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಸತೀಶ್ ಸರ್. ಮೌಳೇಶ್ ಸರ್, ಇಫ್ ಯು ಡೋಂಟ್ ಮೈ ಮೇಯರಿ, ಪ್ಲೀಸ್ ರಿಕ್ವೆಸ್ಟ್ ಯು ಟು ಫೆಲಿಸಿಟೇಟ್ ಪುಟ್ಟಪ್ಪ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಡೆಯಿಂದ ಆದಂತಹ ಒಂದು ಚಿಕ್ಕ ಮಟ್ಟದ ಒಂದು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗುರುವೃಂದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರ ಕಡೆಯಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ನಮನಗಳನ್ನು ಸಲ್ಲಿಸ್ತೀವಿ. ಆದರೆ ನಾವು ಪ್ರತಿ ಸಲ ದೇವರಿಗೆ ಕೈ ಮುಗಿಯುವಾಗ ನಾವು ಪ್ರತಿ ಸಲ ನಾವು ಸ್ಕೂಲ್ನಲ್ಲಿ ಪ್ರೇಯರ್ ಮಾಡಿರೋದನ್ನು ತುಂಬ ನೆನೆಸ್ಕೋತೀವಿ. ಹಾಗಾಗಿ ನನ್ನ ಎಲ್ಲ ಫ್ರೆಂಡ್ಸ್ಗಳನ್ನು ಮುಂದ್ಗಡೆಯಲ್ಲಿ ಬಂದು ಟೀಚರ್ಸ್ ಮುಂದೆ ನಿಂತ್ಕೊಳ್ಳೋಣ ಅಂತ ಕೇಳ್ಕೊತಾ ಇದ್ದೀನಿ. ಕ್ಯಾನ್ ವಿ ಆಲ್ ಹ್ಯಾವ್ ಎವ್ರಿ ಒನ್ ಪ್ಲೀಸ್? ಗುರುರೇವ ಗತಿ ಗುರುಮೇವ ಭಜೆ ಗುರುನೈವ ಸಹಾಸ್ಮಿ ನಗೋ ಗುರುವೇ ನ ಗುರೋ ಪರಮಂ ಶಿಶುರಸ್ಮಿ ಗುರೋ ಮತಿರಸ್ತಿ ಗುರೋ ಮಮ ಪಾಹಿ ಗುರೋ. ಈಗ ಎಲ್ಲರೂ ಅಸತೋಮದಿಂದ ಶುರು ಮಾಡೋಣ. ಎಲ್ಲರಿಗೂ ನೆನಪಿದೆ ಅನ್ಕೋತೀನಿ ಪ್ರೇಯರ್ಸು. ಲೆಟ್ಸ್ ಸ್ಟಾರ್ಟ್. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇದುವರೆಗೂ ನಾವು ಸಲ್ಲಿಸಿರುವಂತಹ ಒಂದು ಸಣ್ಣ ಇದನ್ನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲ. ಇದನ್ನು ನಮ್ಮ ಕಡೆಯಿಂದ ಆದಂತಹ ಒಂದು ಧನ್ಯವಾದಗಳು ಅಂತಂದು ಹೇಳಬೇಕು, ನಮಸ್ಕಾರಗಳು ಅಂತ ಹೇಳಬೇಕು ಗೊತ್ತಿಲ್ಲ. ಬಟ್ ಮನ ತುಂಬಿ ನಮ್ಮ ಕಡೆಯಿಂದ ಆದಂತಹ ಒಂದು ಭಾವನೆಯನ್ನು ನಾವು ಈ ರೀತಿ ವ್ಯಕ್ತಪಡಿಸಿದ್ದೀವಿ. ಶಿಕ್ಷಕರಿಗೆ ಏನು ಅನ್ನಿಸ್ತು ಏನು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ತಿಳ್ಕೊಳ್ಳುವಂಥ ಆಸಕ್ತಿ ನಮಗೂ ಇರುತ್ತೆ. ಭಾವನೆಗಳನ್ನು ತುಂಬಿಕೊಂಡಿರುವಂಥ ನಮಗೆ ಒಂದೆರಡು ಮಾತುಗಳಿಂದ ಇನಾಮ್ದಾರ್ ಸರ್ ಅವಾಗಲಿಂದ ನಿಮ್ಮ ಕಣ್ಣುಗಳು ತುಂಬ ಮಾತಾಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಕಡೆಯಿಂದ ಒಂದೆರಡು ಮಾತು ಬಂದರೆ ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ಶುಭ ಮುಂಜಾವಿನ ವಂದನೆಗಳನ್ನು ತಿಳಿಸ್ತಾ ನನ್ನ 4 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅವರಿಂದ ಅನುಮತಿ ಪಡೆದಿದ್ದೀನಿ. ಆ್ಯಸ್ ಎ ಪ್ರಿನ್ಸಿಪಾಲ್ ಐ ಕ್ಯಾನ್ ಟಾಕ್ ಫಾರ್ 10 minutes. ನನಗೆ ತುಂಬ ಸಂತೋಷ ಆಯಿತು. ನನ್ನ ಶಾಲೆಯಲ್ಲಿ ನಾನು ಪ್ರಿನ್ಸಿಪಾಲ್ ಇದ್ದಾಗ ಯಾವ ರೀತಿಯೋ ಅದೇ ರೀತಿಯ ವಾತಾವರಣವನ್ನು ನಾನು ಇಲ್ಲಿ ಕಂಡು ನನಗೆ ತುಂಬ ಸಂತೋಷ ಆಗಿದೆ. ಒಂದನೇದಿದು. ಎರಡನೇದು, ನಮ್ಮ ಮಕ್ಕಳೆಲ್ಲರೂ ಇಷ್ಟು ಎತ್ತರಕ್ಕೆ ಏರಿದಾರಲ್ಲ, ನಮ್ಮ ಕೈಗೆ ನೆಲಕ್ತಾನೇ ಇಲ್ಲ.
ಅದು ಎರಡನೇ ಸಂತೋಷ. ಅಷ್ಟೆತ್ತರ ಹೋಗಬೇಕು ಅನ್ನೋದೇ ಗುರುವಿನ ಇಚ್ಛೆ. ಯಾವಾಗಲೂ ಗುರು ಯಾವಾಗಲೂ ಕೆಳಗೆ, ಶಿಷ್ಯ ಯಾವಾಗಲೂ ಮೇಲೆ ಏರಬೇಕು ಅನ್ನೋದು ನಮ್ಮ ಉಪನಿಷತ್ತಿನ ಮಾತು. ಆ ಮಾತಿನ ಪ್ರಕಾರ ನೀವೆಲ್ಲರೂ ಎಷ್ಟೆಷ್ಟು ಎತ್ತರಕ್ಕೆ ಹೋಗಿದ್ದೀರಿ, ವಯಸ್ಸಿನಲ್ಲಿ, ವಿದ್ಯೆಯಲ್ಲಿ, ಉದ್ಯೋಗದಲ್ಲಿ, ಸಂಸಾರದಲ್ಲಿ, ಕೌಟುಂಬಿಕವಾಗಿ ಅಷ್ಟು ಎತ್ತರವನ್ನು ನೀವು ಮುಟ್ಟಿದ್ದೀರಲ್ಲ, ನಿಮ್ಮನ್ನು ನೋಡಬೇಕಾದ್ರೆ ನಾವು ಸ್ವಲ್ಪ ಗೋಣ್ ಮ್ಯಾಲೆ ಮಾಡಬೇಕಾಗುತ್ತೆ. ನಾವು ತಲೆ ಮೇಲೆ ಎತ್ತಿ ನಿಮ್ಮನ್ನು ನೋಡುವಷ್ಟಾಗಿದೆ. ಇದು ನಮಗೆ ತುಂಬ ಸಂತೋಷವಾಗಂಥ ಒಂದು ಸಂಗತಿ. ಎಲ್ಲ ಶಿಕ್ಷಕರಿಗೂ ಸಂತೋಷ ಇದು. ಮೂರನೇದು, ಯಾವಾಗೋ 20 ವರ್ಷಗಳ ಹಿಂದೆ ನಾವು ನಿಮಗೇನೋ ಒಂದು 2 ಅಕ್ಷರ ಕಲಿಸಿದ್ದೀವಿ. 20 ವರ್ಷಗಳ ಹಿಂದೆ ಕಲಿಸಿದಂಥ 2 ಅಕ್ಷರಗಳನ್ನು ನೀವು ನಿಮ್ಮ ಎದೆಯಲ್ಲಿ ಇಟ್ಟುಕೊಂಡು ಇವತ್ತು ಪುನಃ ನಮ್ಮನ್ನೆಲ್ಲರನ್ನು ಕರೆದು ಇಷ್ಟೊಂದು ಸಂತೋಷದಿಂದ ಉಪಹಾರ ಸಹಿತವಾಗಿ ಮ್ಯಾಲೆ ಚಹಾ ಕೊಟ್ಟು ಕರ್ಕೊಂಡು ಬಂದು ಕೂಡಿಸಿ ಶಾಲು ಹೊದಿಸಿ ಕೈಯಾಗ ಒಂದೊಂದು ನಿಮ್ಮ ನೆನಪಿನ ಕಾಣಿಕೆಯನ್ನು ಕೊಟ್ಟು ಇಷ್ಟೊಂದು ಸನ್ಮಾನ ಮಾಡಿದ್ದೀರಲ್ಲ, ಇದು ಗ್ರೇಟ್. ನೀವು ಏನು ಕೊಟ್ಟಿರಿ ಅನ್ನೋದು ಮುಖ್ಯ ಅಲ್ಲ, ಅದ್ರ ಹಿಂದಿರುವಂಥ ಪ್ರೀತಿ ಏನಿದೆಯಲ್ಲ, ನೋ ವ್ಯಾಲ್ಯೂ ಎಟ್ ಆಲ್ ಫಾರ್. ಅದಕ್ಕೆ ಪ್ರೀತಿಗೆ ಬೆಲೆ ಇಲ್ಲ. ಆ ಪ್ರೀತಿಗೆ ನಾವು ಬೆಲೆ ಕೊಡಲಿಕ್ಕೆ ಸಿಕ್ಕಿಲ್ಲ. ಇದನ್ನು ಹೇಳ್ತಾ, ಈಗ ನೀವು ನಮ್ಮ ವಿದ್ಯಾರ್ಥಿಗಳಲ್ಲ, ನೀವು ಪಾಲಕರು. ಪಾಲಕರಿಗಾಗಿ 1-2 ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಕೈಯಲ್ಲಿ ಸಿಕ್ಕೊಂಡಾಗ ನಾವು ಕೋಲು ತೊಗೊಂಡು ನಿಮಗೆ ಸಂಸ್ಕಾರ ಕೊಟ್ಟಿದ್ದೀವಿ. ಒಂದಿಷ್ಟು ಕೈಯಾಗ ನಮ್ಗೆ ಕೋಲಿತ್ತು ಅವಾಗ. ಈಗ ನಾವು ಕೋಲು ಹಿಡಿಯೋದಕ್ಕೆ ಸಿಕ್ಕಿಲ್ಲ. ಕೂಲಾಗಿ ಹೇಳಬೇಕಾಗತ್ತೆ. ಕೋಲಿಲ್ಲ ಈಗ, ನಾವು ಕೂಲಾಗಿ ಹೇಳೋದು. ಈಗ ನಿಮ್ಗೆ ಸಂಸ್ಕಾರದ ಮಾತುಗಳನ್ನು 1-2 ಹೇಳಬೇಕಾಗತ್ತೆ. ಯಾಕಂದರೆ ನಿಮಗೆ ಎಲ್ಲರಿಗೂ ಈಗ ಅನುಭವ ಬಂದಿದೆ, ನಮ್ಮ ಮಕ್ಕಳು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಅಂಥೇಳಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನನಗೀಗ 70 ವರ್ಷ. ಈ 70 ವರ್ಷದಲ್ಲಿ ಬೇಕಾದಷ್ಟು ಕಂಡಿದ್ದೀನಿ. ಅದನ್ನೇ ಅನುಭವ ರೀತಿಯಲ್ಲಿ ನಮ್ಮ ಪಾಲಕರಿಗೆ ನಾನು ಹೇಳ್ತಾ ಇರ್ತೀನಿ. ಅದೇ 2 ಮಾತುಗಳನ್ನು ನಿಮಗೂ ಕೂಡ ಹೇಳಬೇಕು ಅನ್ನಿಸ್ತು ನನಗೆ. ನಾನು ಕಥೆಯಿಂದ ಪ್ರಾರಂಭ ಮಾಡ್ತೀನಿ. ನಾನು ಕ್ಲಾಸ್ನಲ್ಲಿದ್ದಾಗ ಕೂಡ ಕಥೆ ಹೇಳ್ತಿದ್ದೆ. ಆ ಕೆಲವು ಹುಡುಗರೆಲ್ಲ ಬಾಯಿ ತಗೊಂಡು ಹೀಗೆ ಕೂತ್ಕೊಂಡಿರ್ತಿದ್ರು. ಮಕ್ಕಳಿಗೆ ಕಥೆಯ ಮೂಲಕ ಶಿಕ್ಷಣ ಕೊಡಬೇಕು. ಯಾವಾಗ ಆ ಶಿಕ್ಷಣ ಇದ್ದದ್ದು ಅವ್ರ ಮನಸ್ಸಿನಲ್ಲಿ ಉಳಿತದೆ. ಒಬ್ಬ ರಾಜ ಇದ್ದ, ಶ್ರೀದೇವಿ ಕಥೆ ಹೇಳ್ತಾ ಇದ್ದೀನಿ. ಆ ರಾಜನ ಅವನಿಗೊಂದು ಹ್ಯಾಬಿಟ್ ಇತ್ತು, ಕತೆ ಕೇಳಬೇಕು ಅಂತ. ಒಂದು ದಿವಸ ಡಂಗ್ರ ಹೊಡಿಸಿದ. ಎಂದೂ ಮುಗಿಯೋದ ಕಥೆಯನ್ನು ನನಗೆ ಯಾರು ಹೇಳ್ತೀರೋ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂದ್ಬಿಟ್ಟ. ಅನೇಕ ಜನ ಬಂದರು, ಕತೆ ಹೇಳಿದ. ಕತೆ ಮುಗಿಲೇಬೇಕಲ್ಲ. ಯಾವನೋ 2 ದಿವಸ ಹೇಳಿದ, ಇನ್ನೊಬ್ಬನು 15 ದಿವಸ ಹೇಳಿದ, ಇನ್ನೊಬ್ಬನು 1 ತಿಂಗಳು ಹೇಳಿದ, ಮತ್ತೊಬ್ಬನು 6 ತಿಂಗಳ ಕತೆ ಹೇಳಿದ. ಮುಗಿಲೇಬೇಕಲ್ಲ ಅದು. ರಾಜ ಒಪ್ಪಲಿಲ್ಲ, ಅವ್ರಿಗೆ ಅಷ್ಟು ಕೊಟ್ಟು ಕಳಿಸ್ಬಿಟ್ಟ. ಒಬ್ಬ ಅದನ್ನು ನಮ್ಮ ಶಾಲೆ ವಿದ್ಯಾರ್ಥಿ ಅಂತ ಒಬ್ಬನು ಬಂದ. ನಾನು ಹೇಳ್ತೀನಿ ಅಂದ. ಹೇಳು ಅಂದನು. ಆವಾಗ ಅವನೇನಂದು ಗೊತ್ತಾ, ಕತೆ ಕೇಳಬೇಕಾದ್ರೆ ಕತೆ ಹೇಳೋನು ಸ್ವಲ್ಪ ಎತ್ತರ ಮೇಲೆ ಕೂಡಬೇಕು, ಕತೆ ಕೇಳೋನು ಕೆಳಗೆ ಕೂತ್ಕೋಬೇಕು ಅಂದನು. ಏನು ಮಾಡಬೇಕು, ನಾನು ಮೇಲೆ ಕೂಡ್ತೀನಿ, ನೀ ಕೆಳಗೆ ಕೂಡು ಅವನು. ಕೂತ ರಾಜ ಕತೆ ಪ್ರಾರಂಭ ಮಾಡಿದವನು. ಒಂದು ಊರಲ್ಲಿ ಅಂದ್ಗಳು ಬಾಯಿ ತಗೊಂಡು ಕೂತವನು. ಏನಾಯ್ತು, ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದ. ಅವ್ರ ಅಪ್ಪ ಅಮ್ಮ ಅವನಿಗೆ ವಯಸ್ಸಾಯಿತು, ಮದುವೆ ಮಾಡಿದರು. ಅವನಿಗೊಬ್ಬ ಮಗ ಆದ. ರಾಜನ ಮುಂದೆ ಕೂತವಲ್ಲ, ಮಗ ಆದ. ಮುಂದೆ ಆ ಮಗ ದೊಡ್ಡವನಾದ. ಅವನಿಗೆ ಮದುವೆ ಮಾಡಬೇಕಾಯ್ತು, ಮದುವೆ ಮಾಡಿದ. ಆಮೇಲೆ ಅವನಿಗೊಂದು ಮಗ ಆದ. ಆಮೇಲೆ ಅವನಿಗೊಬ್ಬ ಮಗ ಆದ. ಅವನು ದೊಡ್ಡವನ. ಎಂದು ಮುಗಿತದೆ ಇದು? ಆವತ್ತಿನಿಂದ ಇವತ್ತಿನವರೆಗೆ ನಡ್ಕೋತಾನೆ ಬಂದಿದೆ. ಇದು ಮುಗಿಯುವಂಥ ಕಥೆನೇ ಅಲ್ಲ ಇದು. ನಾನು ಸಹಜವಾಗಿ ಹೇಳ್ತಿರ್ತೀನಿ, ಎಷ್ಟು ದಿವಸ ಮದುವೆಗಳು ಆಗ್ತಿರ್ತಾವಲ್ಲ, ಎಷ್ಟು ದಿವಸ ಮಕ್ಕಳಾಗ್ತಾವಲ್ಲ, ಅಷ್ಟು ದಿವಸ ಏನಂದರೆ ಶಾಲೆಗಳು ಮುಚ್ಚೋದೇ ಇಲ್ಲ. ಮಕ್ಕಳಾಗ್ತಾವಂದ್ಮೇಲೆ ಶಾಲೆ ಪ್ರಾರಂಭ, ಹೊಸ ಹೊಸ ಶಾಲೆ ಚಾಲು ಆಗ್ತವೆ. ಈ ಶಾಲೆಗಳಿಗೆ ಬರುವಂಥ ಮಕ್ಕಳು, ಅವರನ್ನು ನಾವು ಹೆಂಗೆ ಬೆಳೆಸಬೇಕು ಅಂತ ಅನ್ನೋದು. ನಮ್ಮ ಕಾಲದಲ್ಲಿ ಈ ಮೊಬೈಲಾಗಲಿ, ನಿಮಗೆಲ್ಲರಿಗೂ ಮೊಬೈಲ್ ಕೈಯಾಗಿ ಇದ್ದಿದ್ದಿಲ್ಲ. ಅವಾಗ ಟಿ ವಿನೂ ಅಷ್ಟೇನು ಭಾಳ ಏನು ಇದ್ದಿದ್ದಿಲ್ಲ, ಮಹತ್ವ ಇದ್ದಿದ್ದಿಲ್ಲ. ಟಿ ವಿ ನೋಡ್ತಿದ್ರಿ, ಮನ್ಯಾಗ ಬಯಸ್ಕೋತಿದ್ರಿ. ಈಗ ಮೊಬೈಲ್ಗೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಸಂಸ್ಕಾರ ಅನ್ನೋದೇ ಇಲ್ಲಂಗಾಗಿದೆ, ಶಿಕ್ಷಣನೇ ಇಲ್ಲಂಗಾಗಿದೆ. ಹಾಗಾಗಿ ಈ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಏನು ಅಂತ ಹೇಳಿದರೆ, ದೇಶ ಸುತ್ತು ಕೋಶ ಓದು ಅಂತ ಜ್ಞಾನ ಬರ್ತದೆ. ನಿಮಗೆಲ್ಲ ರಾಮಾಯಣ ಮಹಾಭಾರತ ಗೊತ್ತು. ನಾನು ಬಹುತೇಕ ರಾಮಾಯಣ ಪರೀಕ್ಷೆ ಕೂಡ ಒಂದು ಆ ಶಾಲೆಯಲ್ಲಿ ನಡೆಸಿದ್ದು ನೆನಪಿದೆ ನನಗೆ. ರಾಮಾಯಣದಲ್ಲಿ ಪ್ರಸಂಗ ಬರ್ತಲ್ಲ, ರಾಮ ಇದ್ದವನು ಸೀತೆ ಜೊತೆಗೆಲ್ಲ ವನವಾಸಕ್ಕೆ ಹೋದ ಅಂತ ತಿಳ್ಕೊಂಡು.
ಅಕಸ್ಮಾತಾಗಿ ವನವಾಸಕ್ಕೆ ಹೋಗದೇ ಇದ್ದಿದ್ರೆ ಏನಾಗ್ತಿತ್ತು? ರಾಮಾಯಣ ಆಗೋದು ಬಿಡ್ರಿ, ಏನು ಆಗ್ತಿತ್ತು ರಾಮನ ಗತಿ? ರಾಮ ಏನಾಗ್ತಿತ್ತು ಗೊತ್ತಾ? ರಾಜ ರಾಮ ಆಗ್ತಿದ್ದ. ಆದರೆ ಅವನು ವನವಾಸಕ್ಕೆ ಹೋದ್ನಲ್ಲ 14 ವರ್ಷ, ಎಷ್ಟು ಕಡೆಗೆಲ್ಲ ಅಡ್ಡಾಡಿದೆ, ಏನೇನು ಅನುಭವಿಸಿದ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ. ವಾಪಸ್ ಬಂದಾಗ ಅವನು ಏನಾಗಿದೆ ಗೊತ್ತಾ? ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಆಗಿದ್ದ. ನಮ್ಮ ಮಗ ಹಾಗಾಗಬೇಕಾಗಿತ್ತಂದರೆ, ನಮ್ಮ ಮಕ್ಕಳು ಹಾಗಾಗಬೇಕಾಗಿತ್ತಂದರೆ ಅವರು ಕೂಡ ಮನೆಯಿಂದ ಸ್ವಲ್ಪ ಹೊರಗಿರಬೇಕು, ಹೊರಗಿನ ಜಗತ್ತನ್ನು ನೋಡ್ಕೋಬೇಕು, ಹೊರಗಿನ ನಾಲೆಜ್ ಬರಬೇಕು, ಹೊರಗಿನ ವ್ಯವಹಾರ ಗೊತ್ತಾಗಬೇಕು, ಯಾರ ಜೊತೆಗೆ ಹೇಗೆ ವರ್ತಿಸ್ಬೇಕು ಅನ್ನೋದು ತಿಳ್ಕೊಂಡಿರಬೇಕು. ಇದನ್ನೇ ನಮಗೆ ಶಾಲೆಯಲ್ಲಿ ಕಳಿಸೋದು ಇಲ್ಲೇ ಇಲ್ಲ. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಆರೋಗ್ಯ ಇದ್ದಾಗ ಆವಾಗ ಕೂಡ ಹೇಳಿದ್ದೀನಿ ನಾನು, LKG UKG ಯೂನಿವರ್ಸಿಟಿ 80 ವಿಷಯ ಇರ್ತದಲ್ಲಿ. ವರ್ಡ್ಸ್ 7 ಡೇಸ್ ಒಂದು ವಿಷಯನೇ, ಕಲರ್ಸ್ ಒಂದು ವಿಷಯನೇ, ಹೌದಲ್ಲ? 80 ವಿಷಯ. 5-6ನೇ ತಾರೀಕಿಗೆ ನೀವು ಬಂದಾಗ 20 ವಿಷಯ ಇದ್ದು, ಈ 10ನೇತಕ್ಕೆ ಬಂದಾಗ ನಿಮಗೆ ಬರೀ ಏನಂತಂದರೆ 8 ವಿಷಯಗಳು. ಡಿಗ್ರಿಗೆ PUC ಹೋದಾಗ 6 ವಿಷಯ, PG ಹೋದಾಗ ಒಂದೇ ವಿಷಯ. ನೋಡಿ 80 ವಿಷಯ ಯಾಕೆ? ಆ ಮಗುವಿಗೆ ಜಗತ್ತಿನ ಎಲ್ಲ ವಿಷಯಗಳ ಅರಿವಾಗಬೇಕು. ಅದಕ್ಕಾಗಿ 80 ವಿಷಯಗಳು. ಅದು ಬೇಸ್ಮೆಂಟ್, ಅದರ ಮೇಲಿಂದ ಹೀಗಾಯಿತು. ಆ ರೀತಿಯಾಗಿ ಬೆಳ್ಕೊಂಡು ಬಂದ ಮೇಲೆ PG ಆಗ್ತಾನೆ. ಆ ಒಂದು ವಿಷಯದಾಗ ಅವನು ತಜ್ಞ ಆಗ್ತಾನೆ. ಹೌದಾ? ಏನೋ MCOM ಆಗ್ಬೋದು, MTech ಆಗ್ಬೋದು, ಏನೋ ಒಂದು ವಿಷಯದ ಕಲಿತಾನೆ ಅವನು. ಆದರೆ ಉಳಿದಂಥ ಜ್ಞಾನ ಆ ಮಗುವಿಗೆ ಬರಬೇಕಲ್ಲ. ಪುಸ್ತಕೀಯ ಜ್ಞಾನಕ್ಕಿಂತ ಹೆಚ್ಚು ವ್ಯವಹಾರ ಜ್ಞಾನ ಮಕ್ಕಳಿಗೆ ನಿಮ್ಮ ಕಲಿಸ್ರಿ. ನಿಮ್ಮ ಮಗು ಯಾವ ರೀತಿಯಾಗಿರ್ತದೆ, ಮನೆಗೆ ಬಂದಾಗ ಯಾರ ಜೊತೆಗೆ ಹೇಗೆ ನಡ್ಕೋಬೇಕು, ಮನೆಗೆ ಬಂದಾಗ ಅವ್ರ ಜೊತೆಗೆ ಹೇಗೆ ಮಾತಾಡಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಸಂಸ್ಕಾರ ಅಂತ ಕರಿತೀವಿ. ಈ ಸಂಸ್ಕಾರವನ್ನು ಕಲಿಸುವಂತಹದ್ದು ನಿಮ್ಮ ಪಾಲಕರ ಒಂದು ಹೊಣೆಯಾಗಿದೆ. ನಮ್ಮ ಮಗು ಹಿಂಗೆ ಬೆಳಿಬೇಕು ಅಂತ. ನಿಮಗೆಲ್ಲರಿಗೂ ಗೊತ್ತಿದೆ, ಜೀಜಾಬಾಯಿ ಅಂತ ಒಬ್ಬರು ಮಹಾರಾಷ್ಟ್ರದಲ್ಲಿ, ಅವಳ ಮಗ ಶಿವಾಜಿ. ಆವಾಗ ಮುಸಲ್ಮಾನರ ಕಾಲ ಅದು. ಶಿವಾಜಿಯನ್ನು ಹಿಂಗೆ ಬೆಳೆಸಬೇಕು, ಹಿಂಗೆ ಅವನ ರಾಜ್ಯ ಆಳಬೇಕು ಅಂತ ಮನಸ್ಸು ಮಾಡಿದಾಗ ಯಾರು ಅಂದ್ರೆ ಜೀಜಾಬಾಯಿ ನೋಡ್ರಿ. ಸ್ವತಃ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಶಿವಾಜಿಗೆ ಶಿಕ್ಷಣವನ್ನು ಕೊಟ್ಟರು. ಹೀಗಾಗಿ ತಾಯಂದಿರ ಪಾತ್ರ ಬಹಳ ಮಹತ್ವವಿದೆ. ಮಕ್ಕಳನ್ನು ತಿದ್ದುವಲ್ಲಿ, ಮಕ್ಕಳನ್ನು ಬೆಳೆಸುವಲ್ಲಿ ತಾಯಂದಿರ ಪಾತ್ರ ಭಾಳ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮಗು ಹಿಂಗೆ ಆಗಬೇಕು ಅಂತ ನೀವು ಕನಸು ಕಟ್ಟಬೇಕು. ನಾನು ನೋಡಿದ್ದೀನಿ ಬೆಂಗಳೂರಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ನಾವು ಎಲ್ಲರೂ ಕೂಡ ಬೇಕಾದಷ್ಟು ಪ್ಲ್ಯಾನ್ಗಳನ್ನು ಮಾಡ್ತೀವಿ. ಒಂದು ಪ್ಲಾಟ್ ತೊಗೋತೀವಿ, ಪ್ಲ್ಯಾನ್, ಮನೆ ಹೆಂಗೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ, ಹಣ ಹೆಂಗೆ ಗಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ, ಬೇಕಾದಷ್ಟು ಪ್ಲ್ಯಾನ್ಗಳನ್ನು ಮಾಡ್ತೀವಿ. ಆದರೆ ಮಗನ ಹೆಂಗೆ ಬೆಳೆಸಬೇಕು ಅನ್ನೋಂಥ ಪ್ಲ್ಯಾನ್ ಏನೋ ಕೂತ್ಕೊಂಡು ಮಾಡಿದ್ದೀವ? ಮಗನಿಗೆ ಶಿಕ್ಷಣ ಕೊಡ್ತಿದ್ದೀವಿ ನಾವು. ಶಿಕ್ಷಣ ಮುಖ್ಯ ಇಲ್ಲೇ ಇಲ್ಲ. ಶಿಕ್ಷಣ ಇಲ್ಲದೇ ದೊಡ್ಡ ದೊಡ್ಡ ಪದವಿ ಪಡ್ಕೊಂಡಿದ್ದಾರೆ. ನಿನ್ನೆ ತಾನೇ ದಿವಂಗತ ಆಗಿರ್ತಕ್ಕಂಥ ಲೀಲಾವತಿ ಬರೀ 2ನೇ ಕಲಿತಿದ್ಲು. ಎಷ್ಟು ಮಂದಿ ಬಂದು ಗೌರವ ಸೂಚಿಸಿದರು. ಹೌದು, ಲಕ್ಷಾಂತರ ಜನ ಬಂದು ಆ ಲೀಲಾವತಿಗೆ ಆಕೆಯಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಗುರುತಿಸಿ ಆಕೆ ಏನಂದ್ರೆ ದೊಡ್ಡದಾಗಿ ಕಲಾವಿದೆಯಾಗಿ ಬೆಳೆದು. ರಾಜ್ಕುಮಾರ್ ಬರೀ 3ನೇ ತರಗತಿ, ಸಚಿನ್ ತೆಂಡೂಲ್ಕರ್ ಬರೀ 10ನೇ. ಪ್ರಸಿದ್ಧ ಆಗಿದ್ದಾರೆ ಇಲ್ಲ ಅವರು. ಶಿಕ್ಷಣದಿಂದ ಪ್ರಸಿದ್ಧ ಆಗಿದ್ದಾರೆ ಅನ್ನೋದು ಭಾಳ ಕಡಿಮೆ. ಶಿಕ್ಷಣ ಇಲ್ಲದೇ ಭಾಳಷ್ಟು ಜನ ದೊಡ್ಡದಾಗಿದ್ದಾರೆ. ಹೌದು, ಕ್ಲಾಸ್ನಲ್ಲಿ ಆಲ್ವಾ ಎಡಿಸನ್ ಭಾಳ ದಡ್ಡ. ಅವ್ರ ತಾಯಿ, ಅವರ ಟೀಚರು ಒಂದು ದಿವಸ ಅವ್ರ ತಾಯಿಗೆ ಒಂದು ಪತ್ರ ಬರೆದು ಏನಂದರೆ, ನಿಮ್ಮ ಮಗ ಇದ್ದವನು ಬುದ್ಧಿಮಾಂದ್ಯ ಇದ್ದಾನೆ, ಅವನು ಶಾಲೆಯಲ್ಲಿ ಇರಲಿಕ್ಕೆ ಯೋಗ್ಯ ಇಲ್ಲ, ಅವನಿಗೆ ಕಲಿಸೋಷ್ಟು ತಾಕತ್ತು ನಮ್ಮ ಕಡೆಗೂ ಇಲ್ಲ, ಆದ್ದರಿಂದ ದಯವಿಟ್ಟು ಅವನ ಮನೆಯಲ್ಲೇ ಕಲಿಸ್ರಿ ಅಂತ ಹೇಳಿ ಒಂದು ಚೀಟಿ ಬರೆದು ಅದನ್ನು ಮಡಿಸಿ ಅವನ ಬ್ಯಾಗನ್ನ ಹಾಕಿ ಮನೆಗೆ ಕಳಿಸಿದ್ರು. ನಿಮ್ಮ ತಾಯಿಗೆ ತೋರಿಸು ಅಂತ. ಆ ತಾಯಿ ಎಂತಾಕಿ ನೋಡ್ರಿ, ಆ ಚೀಟಿ ತೊಗೊಂಡು ಓದಿಲ್ಲು, ಮಗನ ಬಗ್ಗೆ ಗೊತ್ತಾಯಿತು. ಆವಾಗ ಆಕೆ ಏನು ಹೇಳಿಲ್ಲ ಅಂದರೆ, ಮಗ ಕೇಳಿದ, ಅಮ್ಮ ಏನು ಬರ್ದಾರ ಟೀಚರ್ ಚೀಟಿನಂತ. ಆಕೆ ಏನು ಹೇಳಿಲ್ಲ ಅಂದರೆ, ನೀನು ಕ್ಲಾಸ್ನಲ್ಲಿ ಭಾಳ ಬುದ್ಧಿವಂತ ಇದ್ದಿ, ನಿನಗೆ ಕಲಿಸುವಷ್ಟು ಯೋಗ್ಯತೆ ಟೀಚರ್ಗಳಿಗೆ ಇಲ್ಲಂತಲ್ಲಿ, ಅದಕ್ಕೆ ನಿನಗೆ ಹೆಚ್ಚಿನ ಶಿಕ್ಷಣ ಕೊಡುವುದನ್ನು ನಾನು ಮನೆಯಲ್ಲೇ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಬರ್ದಾರ ಅಂತ ಹೇಳಿ ಸುಳ್ಳು ಹೇಳಿಲ್ದಾಕಿ. ಆ ರೀತಿ ಮನೆಯಲ್ಲೇ ಶಿಕ್ಷಣ ಕೊಟ್ಟಲು. ಅವ ಎಡಿಸನ್ ವಿದ್ಯುತ್ತನ್ನು, ಬಲ್ಬನ್ನು, ದೀಪವನ್ನು ಕಂಡು ಹಿಡಿದು ಪ್ರಸಿದ್ಧ ವಿಜ್ಞಾನಿ ಆದ. ಹೀಗೆ ಮನಸ್ಸು ಮಾಡಿದ್ರೆ ನಾವು ಏನು ಬೇಕಾದರೂ ಆಗ್ಬೋದು. ಕೃಷ್ಣನ ಉದಾಹರಣೆ ಕೊಡ್ತಾ ಇರ್ತೀನಿ ನಾನು. ನಮ್ಮ ಮಕ್ಕಳಿಗೆ ಕೃಷ್ಣನ ಜಾಣ್ಮೆ ಬರಲಿ, ರಾಮನ ಶೌರ್ಯ ಧೈರ್ಯ ಬರಲಿ. ಇವನು ರಾಮಾಯಣ ಮಹಾಭಾರತ 2 ಪುಸ್ತಕಗಳನ್ನು ನಿಮ್ಮಲ್ಲಿ ಇಟ್ಕೋರಿ. ಕಾದಂಬರಿ ಓದಿದಂಗೆ ಓದಲಿ ಅವರು, ಪುರಾಣಗಳಂತ ಅಲ್ಲ,
ಅಥವಾ ಯಾವುದೋ ಒಂದು ಧರ್ಮದ್ದಂತಲ್ಲ. ರಾಮಾಯಣ ಮಹಾಭಾರತ ನಮ್ಮ ಜೀವನಕ್ಕೆ ಗೈಡ್ ಇದ್ದಂಗೆ. ನೋಡಿರಿ, ಕೃಷ್ಣ ಎಷ್ಟು ಜಾಣ ಇದ್ದ. ಎಲ್ಲೋ ಬೆಳೆದ, ರಾತ್ರಿ ಹುಟ್ಟಿದ, ಎಲ್ಲೋ ಹೋದ, ಎಲ್ಲೋ ಬೆಳೆದ, ಏನೇನೋ ಮಾಡಿದ, ರಾಜನಾಗಲಿಲ್ಲ, ಎಷ್ಟು ಕಷ್ಟಪಟ್ಟ. ಆದರೆ ಎಷ್ಟು ಚುರುಕ ಇದ್ದ ಅಂದರೆ, ನೀವೆಲ್ಲ ಮಹಾಭಾರತ ಓದಿದ್ರೆ ಗೊತ್ತಿರ್ತದೆ. ಒಂದೆರಡು ಪ್ರಸಂಗ ಹೇಳಿ ನಾನು ಮುಗಿಸ್ತೀನಿ. ಆ ಕೃಷ್ಣ ಇದ್ದವನು ಮೊದಲೇದಾಗ ಏನು ಮಾಡಿದ ಅಂತಂದರೆ, ಪಾಂಡವರಿಗೂ ಕೌರವರಿಗೂ ಯುದ್ಧ ಅನ್ನೋದು ನಿಶ್ಚಿತ ಆಯ್ತು ನೋಡ್ರಿ. ಆವಾಗ ಗಾಂಧಾರಿ ದುರ್ಯೋಧನ ತಾಯಿ ಏನು ಮಾಡಿಲ್ಲ ಅಂದರೆ, ತಪಸ್ಸು ಮಾಡಿಲ್ಲ, ವ್ರತ ಮಾಡಿಲ್ಲ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ, ವ್ರತ ಮಾಡಿ ನನ್ನ ಮಗ ವಜ್ರಕಾಯ ಆಗಬೇಕು ಅಂತ ಹೇಳಿ ವ್ರತ ಮಾಡಿಲ್ಲ. ಆಮೇಲೆ ದುರ್ಯೋಧನಿಗೆ ಹೇಳಿ ಕಳಿಸಿಲ್ಲ, ನೀನು ಇಂಥ ದಿವಸ ಮುಂಜಾನೆ ಬೆಳಿಗ್ಗೆ ಹುಟ್ಟಿದ ಅವಸ್ಥೆಯಲ್ಲಿ ಅಂದರೆ ನಗ್ನನಾಗಿ ಬಾ, ನಾ ಕಣ್ಣು ತೆಗೆದು ನೀನು ನೋಡಿದ್ರೆ ನಿನ್ನ ದೇಹ ಎಲ್ಲನೂ ಏನಾಗ್ತದೆ, ವಜ್ರಮಯ ಆಗಿಬಿಡ್ತದೆ, ನಿನ್ನ ಯಾರೂ ಕೊಲ್ಲಲಿಕ್ಕೆ ಶಕ್ಕಿಲ್ಲ ಅಂತ. ಹ್ಞೂ ಅಂದವನು, ಹೊಂಟವನು. ಅವನ ದೇಹ ವಜ್ರಮಯ ಆಗಿತ್ತಂದರೆ ಭೀಮಸೇನಿಗೆ ಕೊಲ್ಲಲಿಕ್ಕೆ ಆಗ್ತಿದ್ದಿಲ್ಲ. ಕೃಷ್ಣನಿಗೆ ಇದು ಗೊತ್ತಿತ್ತು ನೋಡಿ. ಅದಕ್ಕೆ ಏನು ಮಾಡಿದ, ಅವನು ದುರ್ಯೋಧನ ನಗ್ನಾಗಿ ಹಿಂಗೆ ಎದುರಿಗೆ ಹೋಗ್ತಾಯಿದ್ದೆ, ಇವನು ಎದುರಿಗೆ ಬಂದ ಕೃಷ್ಣ. ಹಿಂಗೆ ಹೊಂಟಿಯಲ್ಲ ನೀನು, ಇಷ್ಟು ದೊಡ್ಡವಾಗಿ ಹಿಂಗೆ ಹೋಗೋದ? ಇಲ್ಲ, ನಾನು ತಾಯಿ ಹತ್ರ ಹೋಗ್ತಾಯಿದ್ದೀನಿ ಈಗ. ತಾಯಿನೂ ಕೂಡ ಹೆಣ್ಮಗಳೇ, ಹೀಗೆಲ್ಲ ಹೋಗಬಾರ್ದು, ತಗೋ ಇದನ್ನೊಂದು ಅಂತ ಒಂದು ಮಲ್ಲಿಗೆ ಹೂವಿನ ಚಡ್ಡಿ ಕೊಟ್ಟ ಅವನಿಗೆ. ಮಲ್ಲಿಗೆ ಹೂವಿನ ಚಡ್ಡಿ ಕೊಟ್ಕೊಳ್ಳಿ ಅದನ್ನು ಹಾಕ್ಕೊಂಡು ಹೋದ ಅವನು. ಗಾಂಧಾರಿ ಕೇಳಿಲ್ಲ, ದುರ್ಯೋಧನ ನಾ ಹೇಳ್ದಂಗೆ ಬಂದೀಯ ನೀನು? ಹಾಂ ಬಂದಿನಮ್ಮ, ನಾ ಕಣ್ ತೆಗಿಯಲ್ಲ, ತೆಗೀಯ. ಕಣ್ ತೆಗೆದು ನೋಡ್ತಾಳೆ, ದೇಹ ಎಲ್ಲ ಏನಾಯ್ತು ಅಂದರೆ ವಜ್ರಮಯ ಆಯಿತು, ಅವನ ತೊಡೆಗಳು ಮಾತ್ರ ವಜ್ರ ಆಗಲಿಲ್ಲ. ಇದು ಕೃಷ್ಣನಿಗೆ ಗೊತ್ತಿತ್ತು. ಅವನಿಗೂ ಮತ್ತು ಭೀಮಸೇನಿಗೂ ಯುದ್ಧ ಆದಾಗ ಕೃಷ್ಣ ಸೊನ್ನೆ ಮಾಡಿ ಹೇಳಿದ, ತೊಡೆಗೆ ಹೊಡಿ, ಅವನು ಸಾಯ್ತಾನ. ತೊಡೆ ಹೊಡೆದ ಬಿದ್ದುಬಿಟ್ಟ. ಜಾನ್ಮೀನ ನಾವು ಕಲಿಬೇಕು. ರಾಮನ ಶೌರ್ಯ ನೋಡ್ರಿ. ರಾಮಿದವನು ವನವಾಸಕ್ಕೆ ಹೋಗಬೇಕಾದ್ರೆ ಅನೇಕ ಜನ ರಾಜರು ಅವಾಗ. ಅವನ ಮಾಮನೇ ಇದ್ದ ಕೌಶಲ್ಯದಲ್ಲಿ, ಯಾರೊಬ್ಬರು ಸಹಾಯ ತಗೊಳ್ಳಿಲ್ಲ. ಅವನು ತಾನು ಯುದ್ಧವನ್ನು ಮಾಡಬೇಕಾದ್ರೆ ಕಪಿಗಳ ಸೈನ್ಯದನ್ನು ಸಹಾಯ ತಗೊಂಡ. ಅವುಗಳ ಸಹಾಯ ತಗೊಂಡು ಏನು ಮಾಡಿದ ಅಂತಂದರೆ ರಾವಣನನ್ನು ಕೊಂದ. ಮಹಾಶೂರ ಅವನು, 60 ಕೋಟಿ ವರ್ಷ ವಯಸ್ಸವನಿಗೆ. ಅಂಥ ರಾವಣನನ್ನು ಕೊಂದ. ಅಂಥ ಶೌರ್ಯ, ಕೃಷ್ಣನ ಜಾಣ್ಮೆ ನಮ್ಮ ಮಕ್ಕಳಿಗೆ ಬರಬೇಕು. ಆ ರೀತಿಯಾಗಿ ಬರಬೇಕು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡಬೇಕು. ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟನ್ನು ಗುರುತಿಸ್ರಿ. ನಾನು ನಮ್ಮ ಶಾಲೆಯಲ್ಲಿ, ಈಗ ನಾನು ಶಾಲೆ ನಡೆಸ್ತೀನಿ, ಆ ಶಾಲೆಯಲ್ಲಿ ಮೆರಿಟ್ ಮಕ್ಕಳಿಗೆ ಅವಕಾಶ ಇಲ್ಲ. ಐ ವಿಲ್ ಟೇಕ್ ಓನ್ಲಿ ದ ಜೀರೋಸ್ ಆ್ಯಂಡ್ ಮೇಕಿಂಗ್ ದೆಮ್ ಹೀರೋಸ್. ಯಾಕಂತ ಹೇಳಿದರೆ ಅವ್ರಲ್ಲಿ ಟ್ಯಾಲೆಂಟ್ ಭಾಳ ಇದೆ, ಭಾಳಷ್ಟು ಟ್ಯಾಲೆಂಟ್ ಇದೆ. ನಮ್ಮ ಮಕ್ಕಳಲ್ಲಿ ಟ್ಯಾಲೆಂಟ್ ಅಲ್ಲ, ನಿಮ್ಮಲ್ಲೆಲ್ಲ ಎಷ್ಟೆಷ್ಟು ಟ್ಯಾಲೆಂಟ್ ಇದೆ ನೋಡ್ರಿ. ಅದನ್ನು ನೀವು ಈಗ ಹೊರತುಕೊಂಬಂದಿದ್ದೀರಿ. ಆವಾಗ ಶಾಲೆಯಲ್ಲಿ ಗುರುತಿಸ್ಲಿಕ್ಕೆ ಏನಾಗ್ತಿತ್ತು, ನಮ್ಮ ಪರೀಕ್ಷೆ ಒಂದೊಂದು ಟೆನ್ಷನ್ ನಿಮ್ಗೆ ಇರ್ತಿತ್ತು. ವಿಷಯಗಳನ್ನು ಓದೋದು. ಅದ್ರಾಗ ನಿಮ್ಮ ಟ್ಯಾಲೆಂಟ್ ಮರ್ತಾ ಹೋಯಿತು. ಪ್ರತಿಯೊಬ್ಬನಲ್ಲೂ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನು ಗುರುತಿಸ್ರಿ. ನಮ್ಮ ಒಬ್ಬ ದೇವಳಂತ ಯಾವ ವಿಠಲ್ ಅಂತ ಒಬ್ಬ ವಿದ್ಯಾರ್ಥಿ ಇದ್ನಲ್ಲ, ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ತೆಗಿತಿದ್ದ ಅವನು, ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ತೆಗಿತಿದ್ದ. ಎಷ್ಟೋ ಹುಡುಗರನ್ನ ಎಲ್ಲಪ್ಪ ಲೈಬ್ರರಿಯನ್ನ ಆದಾಗ ನಾನು ಹೇಳಿದೆ, ಫಸ್ಟ್ ಲೈಬ್ರರಿನಾಗಿ ಬಂದಿದ್ದ. ನಾನು ಹೇಳಿದೆ, ಹುಡುಗರಿಗೆ ಪುಸ್ತಕ ಓದ್ಲಿಕ್ಕೆ ಕೊಡಬೇಕು. ಪುಸ್ತಕ ಇಲ್ರಿ ಸರ್ ಅಂದ. ನಾನು ಅವನು ಸಮಾಜ ಪುಸ್ತಕ ಇಲಾಖೆ ಕರ್ಕೊಂಡು ಹೋಗಿ ಧಾರವಾಡ, ಆವಾಗ 1000 ಪುಸ್ತಕ ತೊಗೊಂಬಂದು ಕೊಟ್ಟಿದ್ದೀನಿ ಅವನು. ಫಸ್ಟ್ ಟೈಮ್ ಎಲ್ಲಪ್ಪ ನಾನು ಧಾರವಾಡಕ್ಕೆ ಕರ್ಕೊಂಡೋಗಿ 1000 ಪುಸ್ತಕ ಕರ್ಕೊಂಬಂದು ಎಲ್ಲ ಮಕ್ಕಳಿಗೆ ಓದ್ಲಿಕ್ಕೆ ಕೊಡ್ರಿ ಅಂತ. ಪುಸ್ತಕ ಓದಿ ಜ್ಞಾನ ಬರಲಿ ಅಂತ. ಈ ರೀತಿಯಾಗಿ ನೀವು ಆವಾಗಿನ ಕಾಲದಲ್ಲಿ ನಾವು ಏನು ಕಲಿಸಿದ್ದೀವೋ, ನೀವು ಏನು ಕಲಿತಿರೋ, ನಾವು ಕಲಿಸಿದ್ದೇನು ಶ್ರೇಷ್ಠ ಏನಲ್ಲ, ನಾವೇನು ಸರ್ವಜ್ಞಗಳಾಗಿದ್ದಿಲ್ಲ. ಆದರೆ ಏನೋ ನಾವು ಒಂದಿಷ್ಟು ಕಲ್ತ್ಕೊಂಬಂದದ್ದನ್ನು ಹೇಗೋ ನಾವು ಏನೋ ಒಂದು ದಿವಸ ಪಾಠದ ಓದಿದ್ದೀವಿ, ಒಂದು ದಿವಸ ಇಲ್ಲ, ಇನ್ನೊಂದು ದಿವಸ ಮತ್ತೊಂದು ಪ್ಯಾರಾಗ್ರಾಫು, ಕೆಲವು ಶಬ್ದಗಳು ನಮ್ಗೆ ಗೊತ್ತಿರ್ತಿದ್ದಿಲ್ಲ, ಹೌದಾ? ಕೆಲವು ಶಬ್ದಗಳು ಗೊತ್ತಿದ್ದದ್ದು ಮಾಡ್ಕೊಂಬರ್ತಿದ್ವಿ, ಡಿಕ್ಷನರಿ ನೋಡ್ತಿದ್ವಿ, ಏನೇನೋ ಮಾಡಿ ನಿಮ್ಗೆ ಕಲಿಸಿದ್ವಿ. ಆದರೆ ನೀವು ಅದನ್ನ ಏನಂತ ತಿಳ್ಕೊಂಡ್ರಿ? ತಂಬಿಗೆಯೊಳಗಿನ ನೀರು, ಚೊಂಬಿನೊಳಗಿನ ನೀರು ಸಣ್ಣದಾಗಿರ್ತಕ್ಕಂಥ ಒಂದು ಇದ್ರಾಗ ಬಿತ್ತು ಅಂದರೆ ಅದು ತೀರ್ಥ ಆಗ್ತದೆ, ಹೌದಾ? ಜ್ಞಾನ ಭಾಳ ಇದೆ. ಆದರೆ ನಾವು ಅದನ್ನೊಂದು ಸ್ವಲ್ಪ ತೊಗೊಂಬಂದು ನಿಮಗೆ ಸ್ವಲ್ಪ ಕೊಟ್ಟಿವಿ, ಒಂದಿಷ್ಟು ಒಂದೊಂದು ಹನಿ, ಅದನ್ನೇ ನೀವು ದೊಡ್ಡದಾಗಿ ತಿಳ್ಕೊಂಡ್ರಿ. ನಿಮ್ಮ ಸ್ವಂತ ಪ್ರಯತ್ನ, ನಿಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದ, ಅವರ ಒಂದು ಪ್ರೋತ್ಸಾಹ, ಉತ್ತಮವಾದಂಥ ಪರಿಸರ, ಇವುಗಳಿಂದಾಗಿ ನೀವೆಲ್ಲರೂ ಏನೋ ಉತ್ತಮವಾದಂಥ ಜ್ಞಾನ ಪಡೆದಿದ್ರಿ. ಇದರಲ್ಲಿ ಗುರುವಿನ ಪಾತ್ರ ಅಗದಿ ಕಡಿಮೆ. ಆದರೂ ಕೂಡ ಆ ಗುರು ಇದ್ದವನು ಏನು ಮಾಡ್ತಾನೆಂದರೆ ಹೃತ್ಪೂರ್ವಕವಾಗಿ ನಿಮ್ಮನ್ನೆಲ್ಲ ಬೀಳ್ಕೊಡೋ ಸಮಾರಂಭದೊಳಗೆ
ಹೃತ್ಪೂರ್ವಕವಾಗಿ ನೀವೆಲ್ಲರೂ ಚಲೋ ರ್ಯಾಂಕ್ ತಗೋರಿ ಅಂದ್ಬಿಟ್ಟಿರ್ತೇವೆ ನಾವು. ಅದು ಕೆಲಸ ಮಾಡ್ತದೆ. ಅದು ಕೂಡ ನಿಮ್ಮನ್ನು ಮುಂದಕ್ಕೆ ಒಯ್ಯಲಿಕ್ಕೆ ಸಹಾಯ ಮಾಡ್ತದೆ. ಆ ದೃಷ್ಟಿಯಿಂದ ಗುರು ಭಾಳ ಮಹತ್ವ. ಹೌದಾ? ಸಮರ್ಥ ರಾಮದಾಸರು ಅಂತ ಒಬ್ಬರು ಆಗಿ ಹೋದರು. ಅವ್ರಿಗೊಬ್ಬ ಕಲ್ಯಾಣಿ ಅಂತ ಒಬ್ಬ ಶಿಷ್ಯ ಇದ್ದ. ಏನೇನೇನೇನೇನು ಬರ್ತಿದ್ದಿಲ್ಲ ಅವನು, ಶತದಡ್ಡ. ಅದು ಸೇವಾ ಮಾಡೋದ್ರಲ್ಲಿ ಮಾತ್ರ ಅತ್ಯಂತ ಮುಂದೆ. ಆಮೇಲೆ ಉಳಿದವರೆಲ್ಲ ಶಿಷ್ಯರು ಭಾರಿ ಜಾಣರು. ಅವರೆಲ್ಲ ಅವ್ನು ನೋಡಿ ಅಪಹಾಸ್ಯ ಮಾಡ್ತಾರೆ, ಬಂದು ನೋಡ್ಬಾ ದಡ್ಡ ಕ್ಲಾಸಿನ ದಡ್ಡ ಅಂತೇಳಿ. ಆವಾಗ ಸಮರ್ಥರು ಏನಂದ್ರೆ ಇದನ್ನೆಲ್ಲ ನೋಡಿಬಿಟ್ಟು ಒಂದು ದಿವಸ ಅವನಿಗೆ ತಲೆ ಮೇಲೆ ಕೈ ಇಟ್ಟರು, ಅವನಿಗೆಲ್ಲ ವಿದ್ಯೆ ಬಂದುಬಿಡ್ತೀವಿ. ಅದು ಅಂಥ ಗುರುಗಳ ಒಂದು ಸಾಮರ್ಥ್ಯ. ನಾವು ಸಾಮಾನ್ಯವಾದಂಥ ಲೌಕಿಕ ಗುರುಗಳು ನಿಮ್ಗೆ ಆಶೀರ್ವಾದ ಮಾಡಿದ್ದೀವಿ. ಇವತ್ತು ನಮಗೆ ಭಾಳ ಸಂತೋಷ ಆಯಿತು. ನೀವೆಲ್ಲರೂ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಹುದ್ದೆಗಳಲ್ಲಿದ್ದೀರಿ. ನಿಮ್ಮೆಲ್ಲರದು ಕೊನೆಯದಾಗಿ ನನ್ನ ಇನ್ನೊಂದು ಮಾತಿದೆ. ಏನಂತ ಹೇಳಿದರೆ, ನಾವು ಏನು ಗಳಿಸಿರ್ತೀವಿ ಈ ಗಳಿಕೆಯಲ್ಲಿ ಎಲ್ಲನೂ ನಮ್ಮದೇ ಅಲ್ಲ, ಎಲ್ಲ ನಮಗಾಗಿ ಇಟ್ಕೋಬೇಡ್ರಿ. ನೀವು ಎಷ್ಟು ಕೊಡ್ತೀರೋ ಅದ್ರ 10 ಪಟ್ಟು ಹೊರಗಿನಿಂದ ನಿಮಗೆ ಬರ್ತದೆ. ದೇವರು ನಿಮ್ಗೆ 10 ಪಟ್ಟು ಕೊಡ್ತಾನೆ. ಆ ರೀತಿಯಾಗಿ ಒಂದಿಷ್ಟು ಕೊಡುವಂಥ ಬುದ್ಧಿಯನ್ನು ಕೂಡ ಇಟ್ಕೊಂಡಿರ್ರಿ. ಯಾರೋ ಬಡವರಿದ್ದಾರೆ, ನಿಮ್ಮ ಕೈಯಿಂದ ಆಗುವಂಥದ್ದು ಸಹಾಯ ಮಾಡಿರಿ. ನೋಟ್ಬುಕ್ ಕೊಡಿರಿ, ಪುಸ್ತಕ ಕೊಡಿರಿ, ಪೆನ್ನು ಕೊಡಿರಿ, ಇನ್ನೊಬ್ಬನ ಓದಲಿಕ್ಕೆ ಅವಕಾಶ ಕೊಡಿರಿ. ಈ ರೀತಿಯಾಗಿ ಮಾಡಿ ನೀವೆಲ್ಲರೂ ಹೆಸರು ಪಡಿಬೇಕು. ನೀವೇನಾದರೂ ಸಾಧನೆ ಮಾಡಿದ್ದನ್ನು ನಾನು ಪೇಪರ್ದಲ್ಲಿ ನೋಡಬೇಕು. ನಿಮ್ಮ ಫೋಟೋಗಳು ಪೇಪರ್ದಲ್ಲಿ ಬರಬೇಕು. ನಿಮ್ಮ ಸಾಧನೆ ಪೇಪರ್ದಲ್ಲಿ ಬರಬೇಕು. ನಿಮ್ಮ ಕೀರ್ತಿ, ನೀವು ಯಾವ ರಾಷ್ಟ್ರ ಪದಕ ಪಡ್ಕೊಂಡ್ರಿ, ನಮಗೆ ಭಾಳ ಸಂತೋಷ. ನಮ್ಮ ಶಿಷ್ಯ ನೋಡಲ್ಲಿ ಹೇಗಿದೆನಂತ. ನಾನು ನಮ್ಮ ಶ್ರೀದೇವಿ ನನ್ನ ಬಗ್ಗೆ ಕೇಳಿದ, ನಾನು ಒಂದು 2-3 ಬರೆದಿದ್ದೆ. ನನ್ನ ಕೈಯಲ್ಲಿ ಕಲ್ತ್ಕೊಂಡು, ನಾನು ಅಭಿಮಾನದಿಂದ ಹೇಳ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಕಲ್ತ್ಕೊಂಡವರು 7 ಜನ MLAಗಳಿದ್ದಾರೆ. ಈಗ ಆಗಲೇ 2 ಮಿನಿಸ್ಟರ್ಗಳಿದ್ದಾರೆ. ಸುಮಾರು 13 ಮಂದಿ IAS ಆಫೀಸರ್ಸ್ ಇದ್ದಾರೆ. 374 ಮಂದಿ ಟೀಚರ್ಸ್, ಪ್ರೈಮರಿ ಟೀಚರ್ಸ್ ಇದ್ದಾರೆ ನನ್ನ ಕೈಯಲ್ಲಿ ಕಲ್ತವರು. ಡಾಕ್ಟರ್ಸ್ ಬೇಕಾದಷ್ಟು ಜನ ಇದ್ದಾರೆ, ಇಂಜಿನಿಯರ್ಸ್ ಬೇಕಾದಷ್ಟು ಜನ ಇದ್ದಾರೆ. ಮೊನ್ನೆ ನಾನು IAS ಆಫೀಸರ್ ಗಿರೀಶ್ ಅಂತ ತಿಳ್ಕೊಂಡು ಬೆಂಗಳೂರಿಗೆ ಹೋಗಿದ್ದೆ. ಅವನ ಆಫೀಸಿನೇ ಚೇಂಜ್ ಆಗೈತೆ ಅಂತ, ಹಿಂಗಾಗಿ ಆಫೀಸಿನಲ್ಲಿ ಹೊಸ ಟೇಬಲ್ಲು ಕುರ್ಚಿ ಎಲ್ಲ ಹಾಕಿದ್ರು ಅವನಿಗೆ. ನಾನು ಹೋದದ್ದು ಗೊತ್ತಾಯಿತು. ಸರ್, ನಮ್ಮ ಆಫೀಸಿಗೆ ಬರ್ತೀರಿ ಏನ್ರಿ ಅಂದರು. ಯಾಕಪ್ಪ, ಏನು ಕೆಲಸ ಇದೆ ಅಂತ. ಇಲ್ಲರಿ ಸರ್, ಬರ್ರಿ, 1 ನಿಮಿಷ ಬರ್ರಿ ನೀವು. ನಾ ಇಲ್ಲಿದ್ದೀನಿ ಅಂತ. ನಾ ಕಾರ್ ಕಳಿಸ್ತೇನೆ ರೀ. ಕಾರ್ ಕಳಿಸಿದ. ನಾನು ಹೋದೆ. ಹೋದ್ಕೊಳ್ಳೆ ಅವ್ನು ಏನು ಮಾಡಿದ, ಫಸ್ಟ್ ತನ್ನ ಆಫೀಸಿಗೆ ಕರ್ಕೊಂಡೋದ. ಸರ್, ಹೊಸದಾಗಿ ನಾವು ಆಫೀಸ್ ಮಾಡಿದ್ದಾರೆ, ನೀವು ದಯವಿಟ್ಟು ಈ ಕುರ್ಚಿ ಮೇಲೆ ಕೂತ್ಕೊಂಡು. ನಾನಂದೆ, ಅದು IAS ಆಫೀಸರ್ ಕುರ್ಚಿ, ನಾನು ನೋಡಿದ್ರೆ ಒಬ್ಬ ಶಿಕ್ಷಕ, ಅದ್ರ ಮೇಲೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಸರ್, ನೀವು IAS ಆಫೀಸರ್ ಚೇರ್ ಅನ್ಬೋದು, ಆದರೆ ಗುರುಗಳು ಕೂತ್ಕೊಂಡಂಥ ಕುರ್ಚಿಯಲ್ಲಿ ನಾನು ಕೂತ್ಕೋತಾ ಇದ್ದೀನಿ, ಅದು ನನ್ನ ಭಾಗ್ಯ ಇದೆ, ಅದಕ್ಕೆ ನೀವು ದಯವಿಟ್ಟು ಅಲ್ಲಿ ಕೂತ್ಕೊಡ್ರಿ ಅಂತ. ಇಂಥ ಸೌಭಾಗ್ಯ ಯಾರು ಸಿಗ್ತದೆ? ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂಥ ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಅಂಥ ಗುರುವಿನ ಶಿಷ್ಯರಾಗಿರ್ತಕ್ಕಂಥ ನಿಮಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸಿ ನನ್ನ 2-4 ಮಾತುಗಳನ್ನು ಮುಗಿಸ್ತಾನೆ. ಜೈ ಕರ್ನಾಟಕ. ಇನಾಮದಾರ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಹಿತವಚನಗಳು, ನಿಮ್ಮ ಆಶೀರ್ವಾದ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ನಮ್ಮ ಇನ್ನೊಬ್ಬ ತುಂಬ ಬಹು ಇಷ್ಟವಾದಂತಹ ಶಿಕ್ಷಕರು ಅಂತಲೇ ಹೇಳ್ಬೋದು, ಶ್ರೀ ಸುರೇಶ್ ದೊಡ್ಡಮನಿ ಸರ್ ಅವರು 1-2 ಮಾತುಗಳನ್ನು ಆಡಬೇಕು. ವೇದಿಕೆ ಮುಂಭಾಗ ಉಪಸ್ಥಿತರಿರುವ ಇನಾಮದಾರ್ ಸರ್ ಅವರೇ, ಸುಮಾ ಮೇಡಮ್ ಅವರೇ, ಹಾಗೂ ಹಿರಿಯ ಉಪನ್ಯಾಸಕರೇ, ಗುರುಮಾತೆಯರೇ, ಇವಾಗಲೂ ಕೂಡ ನಮ್ಮ ಸ್ಟೂಡೆಂಟ್ಸ್ 30 ಇಯರ್ಸ್ ಕ್ರಾಸ್ ಆದರೂ 13 ಇಯರ್ಸ್ ಥರ ಕಾಣಿಸ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಚೈತನ್ಯ ತುಂಬಾ ಇಂಪಾರ್ಟೆಂಟ್. ಈ ಒಂದು ಸುಸಂದರ್ಭದಲ್ಲಿ ನಮ್ಮ MKTಯ ಸಂಸ್ಥಾಪಕರಾದಂಥ ಶ್ರೀಯುತ ಲಕ್ಷ್ಮಣರಾವ್ರವರನ್ನು ಹೃದಯನ್ಮಂಗಳದಲ್ಲಿ ನೆನೆದು, ಈ ಒಂದು ಸಂಸ್ಥೆ ನಮಗೆ ಈ ಒಂದು ಯೋಗವನ್ನು ತಂದುಕೊಟ್ಟಿದೆ. ನಾನು ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಮತ್ತು ನೀವು ನಮ್ಮ ಮುಂದೆ ಕೂಡಲಿಕ್ಕೆ ಒಂದು ವೇದಿಕೆಯಾಗಿ ಸಂಸ್ಥೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಸಂಸ್ಥೆಯ ಸಂಸ್ಥಾಪಕರು ಎಲ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ, ಪ್ರಿಯ ವಿದ್ಯಾರ್ಥಿಗಳೇ ಅಂತಲೇ ಕರಿಬೇಕಾಗ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ತುಂಬ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೇವೆ. ಈಗ 20 ಇಯರ್ಸ್ ಬ್ಯಾಕ್ 30 ಇಯರ್ಸ್ ಬ್ಯಾಕ್ ಎಲ್ಲ ಏನಿತ್ತು ಅಂದರೆ, ಪ್ರೈವೇಟ್ ಸೆಕ್ಟರ್ದಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಫ್ಯೂಚರ್ ಇರ್ತಾಯಿತ್ತು, ಶಿಕ್ಷಣ ಸಂಸ್ಥೆಯವರಿಗೆ ಫ್ಯೂಚರ್ ಇರ್ತಾಯಿತ್ತು, ಉಪನ್ಯಾಸಕರಿಗೆ ಫ್ಯೂಚರ್ ಇರ್ತಾ ಇರಲಿಲ್ಲ. ಅಂದರೆ ಒಂದು ಗೌರವಯುತವಾದಂಥ ವೇತನ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸರ್ಕಾರಿ ವ್ಯವಸ್ಥೆಯನ್ನು ಆರಿಸಿಕೊಂಡು ಸರ್ಕಾರಿ ವ್ಯವಸ್ಥೆ ಕಡೆಗೆ ಹೋಗ್ತಾಯಿದ್ರು.
ಆದರೆ ಇವತ್ತು ಏನಾಗ್ತಾ ಇತ್ತಂದರೆ ಅದೇ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಕ್ಕೆ ಫ್ಯೂಚರ್ ಇರ್ತಾಯಿತ್ತು, ಉಪನ್ಯಾಸಕರಿಗೆ ಫ್ಯೂಚರ್ ಇರ್ತಾಯಿತ್ತು, ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಫ್ಯೂಚರ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಮನೋಭಾವ ಇತ್ತು. ಆದರೆ ಕಾಲ ಬದಲಾಗಿದೆ, ಸನ್ನಿವೇಶಗಳು ಬದಲಾಗಿದೆ, ಸಮಾಜದಲ್ಲಿ ಅನೇಕ ಬದಲಾವಣೆಗಳಾಗಿದ್ದಾವೆ. ಈಗ ಇವನ್ ಪ್ರೈವೇಟ್ ಸೆಕ್ಟ್ರಲ್ಲಿ ಕೂಡ ಉಪನ್ಯಾಸಕರಿಗೂ ಫ್ಯೂಚರ್ ಅದ, ಮಕ್ಕಳಿಗೂ ಫ್ಯೂಚರ್ ಅದ, ಶಿಕ್ಷಣ ಸಂಸ್ಥೆಯರಿಗೂ ಫ್ಯೂಚರ್ ಅದ. ಮತ್ತು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಉಪನ್ಯಾಸಕರಿಂದ ಅವ್ರಿಗೂ ಫ್ಯೂಚರ್ ಉಂಟು, ಸರ್ಕಾರಕ್ಕೂ ಫ್ಯೂಚರ್ ಉಂಟು, ಮಕ್ಕಳಿಗೆ ಅತ್ಯದ್ಭುತವಾದಂಥ ಫ್ಯೂಚರ್ ಉಂಟು. ಇವತ್ತಿನ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮೊಂದಿಗೆ ಕಳೆದಿದ್ದು ಸುಮಾರು 14 ತಿಂಗಳು. ಅದರಲ್ಲಿ 2.5 ಮಂತ್ ವೆಕೇಷನ್ನೇ ಇತ್ತು. ಆದರೂ ಕೂಡ ನಿಮ್ಮೊಂದಿಗಿಂತ ಕಳೆದಂಥ ದಿನಗಳು ಇವತ್ತು ಕೂಡ ನನ್ನ ವೃತ್ತಿಯನ್ನು ಹೆಚ್ಚು ಪ್ರೀತಿಸಲಿಕ್ಕೆ ಕಾರಣ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾನು 2009ರಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ನೇಮಕ ಹೊಂದಿ ಸುಮಾರು 6 ತಿಂಗಳ ಕೆಲಸ ಮಾಡಿ ಮತ್ತೆ ಕಮ್ ಬ್ಯಾಕ್ ಟು ದ PU ಕಾಲೇಜಸ್. ಅಂದರೆ ಈ ಬೋಧನೆ ಮಾಡೋಂಥದ್ದು, ಮಕ್ಕಳೊಂದಿಗೆ ಕಳೆಯೋಂಥ ಸಮಯ ಐತಲ್ಲ, ಅದು ತುಂಬ ಅತ್ಯುನ್ನತವಾದದ್ದು. ಮತ್ತು ಅದೇ ಕೂಡ ನಮ್ಮ ಬಾಳಿಗೆ ಬೆಳಕಾಗಿ ಹೊಂದಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಗೆ ಹೇಳೋ ಒಂದು ಕಿವಿ ಮಾತೇನೆಂದರೆ 20 years ಬ್ಯಾಕ್ ಕೆಲಸ ಮಾಡೋದಕ್ಕಿಂತ ಮೊದಲು ನಾವು ವೇತನ ಎಷ್ಟು ಅಂತ ಕೇಳ್ತಾ ಇದ್ವಿ. ಈಗ ಅನ್ನಿಸ್ತದೆ ಆರೋಗ್ಯ ತುಂಬ ಮುಖ್ಯ. ನಮಗೆ ಆದಾಯ ಎಷ್ಟು ಮುಖ್ಯನೋ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಸರ್ಕಾರಿ ವ್ಯವಸ್ಥೆಯಲ್ಲಿ ನಾನು ಉಪನ್ಯಾಸಕನಾಗಿ ಮತ್ತು ಟ್ಯೂಷನ್ ಮೂಲಕ ತುಂಬ ಹಣ ಗಳಿಸಿದ್ವಿ. ಆದರೆ ಆರೋಗ್ಯ ಅದಕ್ಕಿಂತ ತುಂಬ ಮುಖ್ಯ. ಹಾಗಾಗಿ ನಿಮ್ಮ ಒಂದು ಸೇವಾ ವೃತ್ತಿಯಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ. ದೈಹಿಕವಾಗಿ ಮಾನಸಿಕವಾಗಿ ಹೆಚ್ಚು ಸಶಸ್ತ್ರ ಆಗ್ರಿ. ನಿಮ್ಮ ಆರೋಗ್ಯ ನಿಮಗೆ ಮಹಾಭಾಗ್ಯವನ್ನು ತಂದುಕೊಡುತ್ತೆ. ಆ ದಿಶೆ ಒಳಗೆ ತಾವೆಲ್ಲರೂ ಚಿರಂತನವಾಗಿ ನಿತ್ಯ ಚೈತನ್ಯವನ್ನು ಹೊಂದಿ ಸಮಾಜಮುಖಿ ಕೆಲಸದಕ್ಕೆ ಭಾಜನರಾಗ್ತೀರಿ ಅಂತ ಆಶಿಸ್ತಾ, ನಮ್ಮ ಎಲ್ಲ ಉಪನ್ಯಾಸಕ ವೃಂದದ ಪರವಾಗಿ, ನಮ್ಮ ಎಲ್ಲ ಹಳೆಯ ಸಹೋದ್ಯೋಗಿ ಮಿತ್ರರ ಪರವಾಗಿ ಈ ಒಂದು ವೇದಿಕೆಯ ಮೇಲೆ ನಮ್ಮನ್ನೆಲ್ಲ ಆಹ್ವಾನ ಮಾಡಿ ನಿಮ್ಮ ಚೈತನ್ಯ ಭರಿತ ಕಣ್ಣುಗಳನ್ನು ವೀಕ್ಷಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿ ವೃಂದದವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಒಂದು ಕಾರ್ಯಕ್ರಮ ಇರೋದರಿಂದ ಆ್ಯಕ್ಚುಲಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಉದ್ದೇಶ ಏನಿತ್ತಂದರೆ ನಿಮ್ಮೆಲ್ಲರೂ ನೋಡಬೇಕು, ನಿಮ್ಮೊಂದಿಗೆ ನಿಮ್ಮ ಹೊಳೆಯುವ ಕಣ್ಣುಗಳನ್ನು ನೋಡಬೇಕು, ಅದರಲ್ಲಿರುವಂಥ ಚೈತನ್ಯವನ್ನು ನಾನು ಕೂಡ ಪಡಿಬೇಕು ಅಂದ್ಕೊಂಡು ಇಲ್ಲಿ ಬಂದೆ. ಪ್ರಿಯ ವಿದ್ಯಾರ್ಥಿಗಳೇ, ಪುಸ್ತಕದ ದೊರೆತರಿಯು ಮಸ್ತಕದ ಮಣಿ, ಮಸ್ತಕದ ದೊರೆತರಿಯು ತರಿತೊಳಿದ ಪುಷ್ಪ ಅಂತ ನಾವು ನಿಮಗೆ ಪುಸ್ತಕದಲ್ಲಿ ಕಲಿಸಿದಂಥ ಕೆಮಿಸ್ಟ್ರಿ, ಮ್ಯಾಥ್ಸು ಅದು ಯಾವುದೂ ನೆನಪಿರಲಿಕ್ಕಿಲ್ಲ. ಆದರೆ ನೀವು ನಮ್ಮೊಂದಿಗೆ ಅಥವಾ ನಾವು ನಿಮ್ಮೊಂದಿಗೆ ಕಳೆದಂಥ ಆ ಸಮಯ ಅಥವಾ ನಾವು ಪಡೆದಂಥ ಅನುಭವಗಳು ಯಾವಾಗಲೂ ಚಿರಾಯಾಗಿ ಇರ್ತವೆ ಅಂತ ಆಶಿಸ್ತಾ, ಇದೇ ಥರ ಈಗ ಮೋಸ್ಟ್ಲಿ 23 ನೆಕ್ಸ್ಟು ಅದೇ ಥರ 50 ಇಯರ್ಸ್ಗೂ ಕೂಡ ನಾವು ನೀವೆಲ್ಲ ಅಸೆಂಬಲ್ ಆಗೋಣ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಿಗೆ ನಾನು ಮನಸ್ಸಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಪ್ರಿಯ ವಿದ್ಯಾರ್ಥಿಗಳೇ, ನಾನು MKD ಬಂದಾಗ ಒಂದು ಅನುಭವಗಳನ್ನು ಹಂಚ್ಕೊಂಡ್ಬಿಟ್ಟು ಹೋಗಿಬಿಡ್ತೇನೆ. GNG ಸರ್ ನನಗೆ ಇಂಟ್ರೂ ಮಾಡಿದರು. 2 ರೌಂಡ್ ಇಂಟ್ರೂ ಆಯಿತು. ದತ್ತೂರಾವ್ ಅಂತ ಪ್ರಿನ್ಸಿಪಾಲ್ರು ಇದ್ದರು. ದತ್ತೂರಾವ್ಗೆ ನನ್ನ ಸಬ್ಜೆಕ್ಟ್ ಬಗ್ಗೆ ಭಾಳ ಹೆಮ್ಮೆ, ಅವ್ರಿಗೆ ಭಾರಿ ಕಾನ್ಫಿಡೆನ್ಸ್ ನಾನು ತೊಗೊಳ್ಳೇಬೇಕಂತ. GNG ಸರ್ಗೆ ಇದು ಪಕ್ಕ ಲೋಕಲ್ ಲ್ಯಾಂಗ್ವೇಜು, ನಮ್ಮ ಸ್ಕೂಲಿಗೆ ಸೂಟ್ ಆಗಲ್ಲ ಅಂತ ಅವರು, ನಮ್ಮ ಪಕ್ಕ ಕನ್ನಡ ಮೀಡಿಯಮ್ ಬಾಯ್. ಆದರೆ ಇಬ್ಬರ ನಡುವೆ ಒಯ್ದಾಟ ಪ್ರಾರಂಭ ಆಯಿತು. ಒಂದು 2 ದಿನ ಕ್ಲಾಸ್ ತೊಗೊಂಡೆ. ಆಮೇಲೆ ಆವಾಗ ನಮ್ಮ MKT ಕಿರ್ಲೋಸ್ಕರದ ಟ್ರಸ್ಟಿ ಇದ್ದರು, ಪದ್ಮನಾಭನ್ ಅಂತ, ಅವ್ರ ಮಕ್ಕಳು ನಮ್ಮ ಸ್ಟೂಡೆಂಟ್ಸ್ ಇದ್ದರು. ಅವರು ನನ್ನ ಟೀಚಿಂಗ್ ನೋಡಿಬಿಟ್ಟು ದತ್ತೂರ ಅವರೊಂದಿಗೆ ಡಿಸ್ಕಸ್ ಮಾಡಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ತುಂಬ ಒಳ್ಳೆಯ ವೇತನವನ್ನು ಕೊಟ್ಟರು, ತುಂಬ ಗೌರವಯುತವಾಗಿ ನಡೆಸ್ಕೊಂಡ್ರು. ಅದನ್ನೆಲ್ಲ ಈ ಮನಸ್ಸಿನಲ್ಲಿ ಸ್ಮರಿಸ್ತಾ, ದತ್ತೂರಾವ್ ನನಗೆ ತುಂಬ ಬಾರಿ ಕ್ಲಾಸ್ಗೆ ಅಬ್ಸರ್ವೇಷನ್ ಬರೋ, ಸಣ್ಣ ಪಾಯಿಂಟ್ ಇದ್ದರೂ ಕೂಡ ಡಿಸ್ಕಷನ್ ಮಾಡ್ಯಾರು. ಎಕ್ಸ್ರೇಸ್
ಅಂದ ತಕ್ಷಣ ಹಿಡ್ಕೊಂಬಿಡಾರು. ಎಕ್ಸ್ರೇಸ್ ವೇರ್ ಅನ್ಬೇಕು ಅಂತ ಹೇಳ್ಯಾರು. ಮತ್ತು ನನಗೆ ಏನು ಹೇಳ್ತಾ ಇದ್ದಾರೆ ಅವ್ರು, ನೀ LKG ಹೋಗು, ಅಲ್ಲಿ ಮಕ್ಳು ಏನು ಮಾತಾಡ್ತಾರೆ ಅದನ್ನ ನೋಡಿ ಕಲಿ ಅಂತ ಹೇಳಾರು. ತುಂಬ ತಿದ್ದಿದ್ರು. ಆ್ಯಕ್ಚುಲಿ ನಾನು ಸುಮಾ ಮೇಡಮ್ನ ಮುಂದೆ ಹೆಚ್ಚು ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಮೊದಲು ಬಂದಾಗ. ಸಣ್ಣ ಸಣ್ಣ ತಪ್ಪುಗಳನ್ನು ಹುಡುಕ್ತಿದ್ರು ಮಕ್ಕಳಲ್ಲಿ. ಮಕ್ಕಳಿಗೆ ಬೈಬೇಕಾದ್ರೆ ನನಗೆ ಬೈತಾರೇನೋ ಅಂತ ಫೀಲಿಂಗ್ ಆಗ್ತಿತ್ತು. ಅದರಿಂದ ತುಂಬ ತಿದ್ದುಕೊಂಡೆ. ಅದು ಈಗ ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಮುಖ್ಯ ಅನಿಸುತ್ತೆ. ನಾವು ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂದರೆ ತುಂಬ ಎಲ್ಡರ್ಸ್ ಇರ್ತಾರೆ, ತುಂಬ ಬೇಗ ಕ್ಲೋಸ್ ಆಗಿಬಿಡ್ತಾರೆ ಮಕ್ಕಳು. ಮತ್ತು ಲ್ಯಾಬ್ ಇರ್ತದೆ, ಲ್ಯಾಬ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಇರುತ್ತೆ, ತುಂಬ ಗೌರವಿಸ್ತಾರೆ. 2 ವರ್ಷ 3 ವರ್ಷಕ್ಕೆ ಒಂದು ಟೈಮ್ ರೀಯೂನಿಯನ್ ಮಾಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ಸುಮಾರು ವರ್ಷದ ಕೆಳಗಡೆ 23 ವರ್ಷದ ಕೆಳಗಡೆ ನಿಮ್ಗೆ ಯಾರ ಫೇಸು ನೆನಪು ಬರ್ತಾ ಇಲ್ಲ ನನಗೆ. ನನ್ನ ಫೇಸು ನಿಮಗಿಲ್ಲ, ಯಾಕಂದರೆ ಈಗಿರೋ ಫೇಸ್ ಆಧಾರ್ ಕಾರ್ಡ್ ಫೇಸ್ ಇದು, ಓಕೆನಾ. ಆದರೂ ಕೂಡ ಶ್ರೀದೇವಿಯರು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದರು, ತುಂಬ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ಇವತ್ತು ನಮ್ಮ ಬ್ರದರ್ ಮಗಳ ಮದುವೆ, ನಿನ್ನೆ ನೈಟೆಲ್ಲ ಬ್ಯೂಸಿ ಇದ್ವಿ, ಇವತ್ತು ಕೂಡ ಬ್ಯೂಸಿ ಇದ್ವಿ. ಆದರೂ ಕೂಡ ಪಾಪ ಅವ್ರಿಗೆ ಅಷ್ಟು ಕರೆದಿದ್ದಾರೆ, ಖಂಡಿತ ಬರಬೇಕು ಅಂದ್ಕೊಂಡು ಈ ಬಂದಿದ್ದು ತುಂಬ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಇನಾಮ್ ಸರ್ ದರ್ಶನ ಆಯಿತು. ಈ ನಿಮ್ಮೆಲ್ಲರ ದರ್ಶನದಿಂದ ನನ್ನ ಬಾಳು ಕೂಡ ಸೌಭಾಗ್ಯ ಆಯಿತು ಅಂತ ಅಂದ್ಕೊಳ್ತಾ ಎಲ್ಲರ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತುಗಳನ್ನು ವಿರಾಮ ನೀಡ್ತೇವೆ. SRD ಸರ್ ಅವ್ರು ಮಾತಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಕೆಲವು ಮಾತುಗಳಿಗೆ. ಹಾಗೆ ಸಾಕಷ್ಟು ಜನ ಇನ್ನೂ ಮುರಳೀಧರ್ ಸರ್ ಮತ್ತು HRD ಸರ್ ಅವರು ಚಾಕ್ ಪೀಸ್ ಮುರಿದು ಹೊಡಿತಾ ಇದ್ದಿದ್ದು, ಡಸ್ಟರಿಂದ ಒಂದೆರಡು ಮಾತುಗಳನ್ನು ಕೊಡ್ತಾ ಇದ್ದಿದ್ದು, ಅದೆಲ್ಲ ತುಂಬ ಚೆನ್ನಾಗಿ ನೆನಪಿದೆ. ಅದನ್ನು ನೀವು ಸ್ಮರಿಸಬೇಕಾಗಿತ್ತು, ಬಟ್ ಆದರೆ ಸ್ಟೇಜ್ ಮೇಲೆ ಅದನ್ನು ಬೇಡ. ನೀವು ದತ್ತುರಾಜ್ ಸರ್ ಅವ್ರನ್ನ ನೆನಪು ಮಾಡಿದ್ರಿ. ಅವರು ತುಂಬ ಸಂಸ್ಕೃತದಲ್ಲಿ ಸಾಕಷ್ಟು ಶ್ಲೋಕಗಳನ್ನ ಹೇಳ್ಕೊಡ್ತಾ ಇದ್ರು, ಅಷ್ಟೇ ಡೀಟೇಲಿಂಗ್ ಆಗೂ ಇದ್ದರು. ನಿಮ್ಮ ಮದುವೆ ಕಾರ್ಯಗಳನ್ನು ಬಿಟ್ಟು ನೀವು ಅಲ್ಲಿ 1-2 ಅವರ್ ಇಲ್ಲಿ ಬಂದು ಹೋಗಿದ್ದಕ್ಕೆ SRD ಸರ್ ತುಂಬ ಧನ್ಯವಾದಗಳು. ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ವೆರಿ ಕ್ಲಿಯರ್ಲಿ, ಅದು ನರ್ಸರಿನಲ್ಲಿ ಉಮಾ ಮಿಸ್ ಇಲ್ಲೇ ಇದ್ದಾರೆ. ನಾವು ಇವಾಗ ಏನಾದ್ರು ತಪ್ಪು ಮಾಡಿದರೆ ಉಮಾ ಮಿಸ್ ಕರೆಕ್ಟಾಗಿ ಹೇಳ್ಬಿಡ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಮಾತಾಡಿದ್ದು ಸರಿ ಇಲ್ಲ, ಅದಿಲ್ಲ ಅಂತ. ಬಟ್ ಅವರು ಅಕ್ಷರಗಳನ್ನು ಹೇಳ್ಕೊಟ್ಟವರು, ಅಕ್ಷರಗಳ ಬಳಕೆ ಮಾಡೋದು ಹೇಳ್ಕೊಟ್ಟಿದ್ದು ಹೇಗೆ ಅನ್ನೋದನ್ನು ಮೇರಿ ಮಿಸ್ ಹೇಳ್ಕೊಟ್ಟಿದ್ರು. ಸೊ ಲೆಟ್ಸ್ ಹಿಯರ್ ಅ ಫ್ಯೂ ವರ್ಡ್ಸ್ ಫ್ರಮ್ ಮೇರಿ ಮಿಸ್. Good morning. Sorry, I cannot stand up. I can't stand up and talk to you, so please excuse me for that. If you can't hear my voice, let me know. Anyway, today, with all that, I'm here, I'm fit, and with my broken legs or whatever they called there, I'm come. Anyway, when all of you came and stood in front of me, I'm just looking at all the handsome men and the beautiful young ladies, and I'm wondering, do I know them? Because my mind still goes back as little children who I thought. I was really surprised seeing the boys, such handsome men, standing in front of me. And I really felt jealous that I have to leave them and go back to my place. And most of them are married. It would have been a fun day today if their husbands and their children had to be along with us. It would have been a very happy occasion. I would have seen some more grandchildren. Adding to my 6 grandchildren, I would have had some more children to be my grandchildren. And I'm sure, let me think about it. Try to open out a Kidsy or a Montessori so that all the children, all the students' children could come to the school as my grandchildren to study. But I don't know if that will materialize because I don't have my right hand. He has left me all alone in this world. So I don't think that will materialize. Anyway, let us see with my daughter and my sons if I'll be able to do that. Then it would be nice to interact with all of them. Most of them, I recognize some of them because I used to think of them in the class, the mischief they used to do. And of course, on Facebook, I regularly see their faces. So anyway, I'm very happy that I've come here today to see all of you
to enjoy with you. Of course, I can't mingle around with you because of these legs. These legs have let me down. Anyway, I hope all of you, my students, will live a happy life, happy and healthy life, and see your grandchildren in time to come. To the teachers present here, I'm really happy to see all of you. But there are one or two who are missing due to unforeseen circumstances. Anyway, I wish you all a happy and healthy life. May you all live to grow to be 100 years. You were talking about your legs, ma'am. You have been standing for us for many years and years together. So I can assure you that we are like 60 legs along with you. We can assure that we have been there with you for all the time. And Preeti, thank you so much for making this along with the ma'am. Thank you so much. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.